ಕಿಡ್ನಿ ಸ್ಟೋನ್ಸ್ ಕಿಡ್ನಿಲಿ ಇದ್ದಾಗ ಯಾವುದೇ ಸಿಂಪ್ಟಮ್ಸ್ ಇರೋದಿಲ್ಲ. ಅಲ್ಲಿಂದ ಜಾರ್ಕೊಂಡು ಕಿಡ್ನಿ ಟ್ಯೂಬ್ ಯುರೇಟರ್ ಬರ್ಲಿ ಇಲ್ಲ ಬ್ಲಾಡರ್ ಬರ್ಲಿ ಅವಾಗಲೇ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗುತ್ತೆ. ನೋವುದು ಇಂಟೆನ್ಸಿಟಿ ಎಷ್ಟಿರ್ಬೋದು ಅಂದ್ರೆ ಚಿಕ್ಕ ಕಲ್ಲಿದ್ರೆ ಚಿಕ್ಕದಾಗಿ ಒಂದ್ ಸ್ವಲ್ಪ ನೋವು ಬರ್ಬೋದು, ಒಂದೊಂದ್ಸಲಿ ಆ ಚಿಕ್ಕಲ್ಲೂ ತುಂಬಾ ನೋವು ಜಾಸ್ತಿ ಇದ್ರೂ ಇರ್ಬೋದು. ಕಿಡ್ನಿ ಸ್ಟೋನ್ ನೋವು ಅನುಭವಿಸಿದವ್ರಿಗೆ ಗೊತ್ತು ನೋವು ಹೆಂಗಿರುತ್ತೆ ಅಂತ. ಎಷ್ಟೊಂದ್ ಜನ ನೆಲದ ಮೇಲೆ ಬಿದ್ದು ಒದ್ದಾಡೋಷ್ಟು ನೋವು ಆಗುತ್ತೆ. ಒಂದೊಂದ್ಸಲಿ ಏನೇ ಇಂಜೆಕ್ಷನ್ ಕೊಟ್ಟರು ನೋವು ಕಡಿಮೆ ಆಗಲ್ಲ, ಅಷ್ಟು ನೋವಿರುತ್ತೆ. ಕಿಡ್ನಿ ಅಂದ್ರೆ ಎಲ್ಲಿದೆ ನಮ್ದು ಆ ಕಡೆ ಈ ಕಡೆ ದಗ್ರಿ ಮೂಳೆ ಕೆಳಗಡೆ ಹಿಂದಿನ ಭಾಗದಲ್ಲಿ ಇರುತ್ತೆ, ಸೊಂಟದ ಭಾಗದಲ್ಲಿ ಇರುತ್ತೆ. ಯೂರಿನ್ ಅಲ್ಲಿ ರಕ್ತ ಬರೋದು ಎಮೆಚೂರಿಯಾ ಅಂತ ಕರಿತೀವಿ. ಅದಾಗಿರ್ಬೋದು. ವಾಂತಿ, ತಡ್ಕೊಳಕ್ ಆಗದಿರೋಷ್ಟು ವಾಂತಿ. ಅದಲ್ದಲೆ ಯೂರಿನ್ ಇನ್ಫೆಕ್ಷನ್, ಯೂರಿನ್ ಪದೇ ಪದೇ ಹೋಗೋದು, ಉರಿಮೂತ್ರ, ಅಂತರಲ್ಲಿ ಇನ್ಫೆಕ್ಟಿವ್ ಸ್ಟೋನ್ ಫಾರ್ಮ್ ಆಗೋ ಚಾನ್ಸಸ್ ಇರುತ್ತೆ. ಡಿಹೈಡ್ರೇಷನ್ ಫಸ್ಟ್ ಅಂದ್ರೆ ಸರಿಗೆ ನೀರ್ ತಗೊಳ್ದೇ ಇರೋದು, ಇಲ್ಲ ನೀರಿನ ತರ ಪದಾರ್ಥ ತಗೊಳ್ದೇ ಇರೋದು. ಅದಕ್ಕೆ ಈ ಕಿಡ್ನಿ ಕಲ್ಲುಗಳು ಎಲ್ಲಿ ಜಾಸ್ತಿ ಉಷ್ಣಾಂಶ ಜಾಸ್ತಿ ಇರುತ್ತಲ್ಲ, ರಾಜಸ್ಥಾನ ಆಗಿರ್ಬೋದು, ನಾರ್ತ್ ಇಂಡಿಯಾ ಆಗಿರ್ಬೋದು, ಇಲ್ಲ ನಮ್ಮ ಆಂಧ್ರದಲ್ಲಿ ಆಗಿರ್ಬೋದು, ಅಂತ ಕಡೆ ಕಿಡ್ನಿ ಕಲ್ಲುಗಳು ತುಂಬಾ ಜಾಸ್ತಿ ಇರ್ತವೆ. ಕೆಲವರು ಹೇಳ್ತಾರೆ ನಾನ್ ವೆಜ್ ತಿಂದ್ರೆ ಕಿಡ್ನಿ ಸ್ಟೋನ್ ಆಗುತ್ತೆ ಅಥವಾ ಕಿಡ್ನಿ ಸ್ಟೋನ್ ಸಿವಿಯಾರಿಟಿ ಜಾಸ್ತಿ ಆಗುತ್ತೆ ಅಂತ. ಹೌದಾ? ಯೂರಿಕ್ ಆಸಿಡ್ ರೆಡ್ ಮೀಟ್ ಅಲ್ಲಿ ಜಾಸ್ತಿ ಇರುತ್ತೆ. ರೆಡ್ ಮೀಟ್ ಅಂದ್ರೆ ಮಟನ್ ಆಗಿರ್ಬೋದು, ಬೀಫ್ ಆಗಿರ್ಬೋದು, ಯಾವ್ದು ಕೆಂಪು ಕಾಣಿಸುತ್ತಲ್ಲ ಅಂತ ನಾನ್ ವೆಜ್ ಥಿಂಗ್ಸ್. ಸೊ ಅದು ತಗೊಂಡಾಗ ವೇಸ್ಟ್ ಪ್ರಾಡಕ್ಟ್ ಆಗಿ ಯೂರಿಕ್ ಆಸಿಡ್ ಪ್ರೊಡ್ಯೂಸ್ ಆಗುತ್ತೆ. ಅಂತರಲ್ಲಿ ಯೂರಿಕ್ ಆಸಿಡ್ ಪ್ರೊಡ್ಯೂಸ್ ಆದಾಗ ಯಾವಾಗ ಅವ್ರ ನೀರಿನ ಅಂಶ ಜಾಸ್ತಿ ಸೇವಿಸೋದಿಲ್ಲ, ಅಂತರಲ್ಲಿ ಯೂರಿಕ್ ಆಸಿಡ್ ಕ್ರಿಸ್ಟಲೈಸ್ ಆಗಿ ಕಲ್ಲು ಫಾರ್ಮ್ ಆಗುತ್ತೆ. ಸೊ ಈ ಕಿಡ್ನಿ ಸ್ಟೋನ್ ಹಾಗೇನೆ ಕಿಡ್ನಿ ಕ್ಯಾನ್ಸರ್ ಏನಾದ್ರೂ ಕನೆಕ್ಷನ್ ಇದೆಯಾ ಡಾಕ್ಟರ್? ಒಂದ್ಸಲಿ ಕಿಡ್ನಿ ಸ್ಟೋನ್ ಫಾರ್ಮ್ ಆದ್ಮೇಲೆ ಎರಡೇ ವಿಧಾನ ಇರೋದು. ಅದು ತಂತಾನಾಗೆ ಹೊರಗಡೆ ಬರ್ಬೇಕು, ಇಲ್ಲ ನಾವು ಹೋಗಿ ತೆಗಿಬೇಕು, ಅಂದ್ರೆ ಸರ್ಜರಿ ಮಾಡ್ಬೇಕು. ಸೊ ಡಿಪೆಂಡಿಂಗ್ ಆನ್ ದ ಸೈಜ್ ಆಫ್ ದ ಸ್ಟೋನ್ ಹೊರಗಡೆ ಬರೋ ಚಾನ್ಸಸ್ ಇದೆ. ಇಲ್ಲೋ ಬರ್ತಾ ಇಲ್ಲ ಅಂದ್ರೆ ನಾವು ಹೋಗಿ ಸರ್ಜರಿ ಮಾಡ್ಬೇಕು. ದೇರ್ ಆರ್ ಮೆನಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸರ್ಜರೀಸ್. ಎಲ್ಲಿರುತ್ತೆ, ಎಷ್ಟು ದಪ್ಪ ಇದೆ, ಅದ್ರ ಪ್ರಕಾರ ಡಿಫ್ರೆಂಟ್ ಸರ್ಜರೀಸ್ ಇದೆ. ಚೆನ್ನಾಗಿ ನೀರು ಕುಡಿದ್ರಿ ಅಂದ ತಕ್ಷಣ ತುಂಬಾ 5-6 ಗಂಟೆ ಲೀಟರ್ 5-6 ಲೀಟರ್ಸ್ ನೀರು ಕುಡಿಯೋದು, ಇಲ್ಲ 3-4 ಲೀಟರ್ ನೀರು ಕುಡಿಯೋದು ರಾಂಗ್. ಯು ವಿಲ್ ಬಿ ಸ್ಟ್ರೈನಿಂಗ್ ಯುವರ್ ಕಿಡ್ನೀಸ್. ನಮ್ಮ ಯೂರಿನ್ ಕಲರ್ ಮತ್ತೆ ನೀರಿನ ಕಲರ್ ಒಂದ ಸಮನಾಗಿದ್ರೆ ಸಾಕು, ಅಷ್ಟು ನೀರು ಕುಡಿದ್ರೆ ಸಾಕು. ಗ್ಲಾಸ್ ನೀರು ತಗೊಂಡು ಅದಕ್ಕೆ ಉಪ್ಪನ್ನ ಆಡ್ ಮಾಡ್ತಾ ಹೋಗಿ. ಯಾಕೆ ಇದು ಹೇಳ್ತಾ ಇದೀನಿ ಅಂದ್ರೆ, ಯೂರಿನ್ ಅನ್ನೋದು ನೀರು ಮತ್ತೆ ಉಪ್ಪಿನಿಂದ ಕೂಡಿರೋಂಥ ದ್ರವ. ಅದು ಸೊ ಮನೇಲಿ ನೀರು ಮತ್ತೆ ಉಪ್ಪು ಎರಡು ಸೇರಿಸ್ತಾ ಹೋಗಿ, ಅಂದ್ರೆ ಉಪ್ಪನ್ನ ಅದಕ್ಕೆ ಸೇರಿಸ್ತಾ ಹೋಗಿ. ಅಟ್ ಸರ್ಟೈನ್ ಪಾಯಿಂಟ್ ಒಂದು ಟೈಮ್ ಆದ್ಮೇಲೆ ಅದ್ರಲ್ಲಿ ಉಪ್ಪು ಕರಗಲ್ಲ. ಯೂರಿನಲ್ಲೂ ಅಷ್ಟೇನೆ, ಯಾವಾಗ ನೀರಿನಂಶ ಕಡಿಮೆ ಆಗುತ್ತೆ, ಉಪ್ಪಿನಂಶ ಜಾಸ್ತಿ ಆದಾಗ ಉಪ್ಪಿನಂಶ ಕಲ್ಲಾಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಕಲ್ಲು ಎಷ್ಟಿದಾವೆ, ಎಷ್ಟು ಸೈಜ್ ಇದೆ, ಎಲ್ಲಿದೆ, ಇದೆಲ್ಲ ನಾವು ಕನ್ಸಿಡರೇಷನ್ಗೆ ತಗೊಬೇಕಾಗತ್ತೆ. ಅಕಸ್ಮಾತ್ ಕಿಡ್ನಿಲೇ ಇತ್ತು ಕಲ್ಲು, ಒಂದು 2 ಕಲ್ಲು ಇತ್ತು ಅಂತ ಅನ್ಕೊಳ್ಳಿ, ಒಂದು 3-4 mm ಕಲ್ಲು ಇತ್ತು, ಅದಕ್ಕೆ ಟ್ರೀಟ್ಮೆಂಟ್ ಬೇಕಾಗಲ್ಲ, ಅಬ್ಸರ್ವೇಷನ್ ಮಾಡಿದ್ರೆ ಆಗುತ್ತೆ. ಒಂದು ಚೆನ್ನಾಗಿ ನಾನು ಹೇಳ್ದಲ್ಲ ಅವಾಗಲೇ, ನೀರು ಚೆನ್ನಾಗಿ ತಗೊಳ್ಳಿ, ಆಕ್ಸಲೇಟ್ ಮತ್ತು ಯೂರಿಕ್ ಆಸಿಡ್ ರಿಚ್ ಫುಡ್ಸ್ ಕಡಿಮೆ ಮಾಡಿ, ಆಮೇಲೆ ಲೋ ಸಾಲ್ಟ್ ಡಯಟ್ ತಗೊಳ್ಳಿ, ಇಂಥದ್ದೆಲ್ಲ ಮಾಡಿಕೊಂಡು ಬಂದು ಒಂದು 6 ತಿಂಗಳು ಒಂದ್ಸತಿ ತೋರಿಸ್ಕೊಂಡ್ರೆ ಮೋಸ್ಟ್ ಆಫ್ ದ ಟೈಮ್ ಕಲ್ಲೆಲ್ಲ ಹೊರಟೋಗಿರುತ್ತೆ. ಹೋಗಿಲ್ಲ ಅಂದರೆ ಏನಾದ್ರು ದಪ್ಪ ಆದರೆ ಅವಾಗ ಟ್ರೀಟ್ ಮಾಡ್ಬೋದು. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ಕಿಡ್ನಿ ನಮ್ಮ ಬಾಡಿಯಲ್ಲಿರುವಂತ ಒನ್ ಆಫ್ ದ ಇಂಪಾರ್ಟೆಂಟ್ ಆರ್ಗನ್ ಅಂತಲೇ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ದೇಹದಲ್ಲಿರುವಂತ ಬೇಡವಾಗಿರುವ ತ್ಯಾಜ್ಯಗಳನ್ನು ಹೊರ ಹಾಕೋದಕ್ಕೆ, ನೀರನ್ನ ಬ್ಯಾಲೆನ್ಸ್ ಮಾಡೋದಕ್ಕೂ ಕೂಡ ಇದು ಹೆಲ್ಪ್ ಅನ್ನ ಮಾಡುತ್ತೆ. ಸೊ ತುಂಬಾ ಜನರಿಗೆ ಇತ್ತೀಚಿನ ದಿನಗಳಲ್ಲಿ ಕಿಡ್ನಿ ಸ್ಟೋನ್ ಬರುವಂತದ್ದು ಕಾಮನ್ ಆಗ್ಬಿಟ್ಟಿದೆ. ಹಾಗಿದ್ರೆ ಈ ಕಿಡ್ನಿ ಸ್ಟೋನ್ ಯಾವ ಕಾರಣಕ್ಕೋಸ್ಕರ ಬರುತ್ತೆ? ಕಿಡ್ನಿ ಸ್ಟೋನ್ ನಿಂದ ಕಿಡ್ನಿಗೆ ಏನಾದ್ರೂ ಎಫೆಕ್ಟ್ ಇದೆಯಾ? ಕಿಡ್ನಿ ಸ್ಟೋನ್ ಹಾಗೇನೆ ಕಿಡ್ನಿ ಕ್ಯಾನ್ಸರ್ ಇದರ ನಡುವೆ ಏನಾದ್ರೂ ಕನೆಕ್ಷನ್ಸ್ ಇದೆಯಾ? ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಡಾಕ್ಟರ್ ಅನಿಲ್ ಕುಮಾರ್ ಟಿ, ಡೈರೆಕ್ಟರ್ ಅಂಡ್ ಕನ್ಸಲ್ಟೆಂಟ್ ಯೂರಾಲಜಿಸ್ಟ್, ಯೂರೋ ಆನ್ಕಾಲಜಿಸ್ಟ್ ಅಂಡ್ ರೋಬೋಟಿಕ್ ಸರ್ಜನ್, ಸೌತ್ ಮಾರ್ಕ್ ಯೂರಾಲಜಿ ಕ್ಲಿನಿಕ್, ಇಸ್ರೋ ಲೇಔಟ್ ಅಂಡ್ ಅಪೋಲೋ ಹಾಸ್ಪಿಟಲ್ ಜಯನಗರ, ಆಲ್ಸೋ ಝೈಮಸ್ ಹಾಸ್ಪಿಟಲ್, ಕನಕಪುರ ರೋಡ್, ಬ್ಯಾಂಗ್ಳೂರ್. ಸ್ವಾಗತ. ಥ್ಯಾಂಕ್ ಯು ಡಾಕ್ಟರ್. ಈಗ ಹೆಚ್ಚಾಗ್ತಾ ಇರುವಂತಹ ಕಿಡ್ನಿ ಸ್ಟೋನ್ ತುಂಬಾ ಜನರಿಗೆ ಇರುತ್ತೆ, ಅದರಲ್ಲೂ ಕೂಡ ಪುರುಷರಲ್ಲಿ ಹೆಚ್ಚಾಗಿನೇ ಇರುತ್ತೆ ಈ ಒಂದು ಪ್ರಾಬ್ಲಮ್. ಸೊ ಈ ಕಿಡ್ನಿ ಸ್ಟೋನ್ ಇದ್ದಾಗ ಸಿಂಪ್ಟಮ್ ಯಾವ ರೀತಿಯಾಗಿರುತ್ತೆ? ಯಾಕಂದ್ರೆ ಸಿಂಪ್ಟಮ್ ಇದ್ದಾಗಲೇ ಅಲರ್ಟ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಕಿಡ್ನಿ ಸ್ಟೋನ್ ಅನ್ನೋದು ಕಿಡ್ನಿಲಿ ಮಾತ್ರ ಇರ್ತಕ್ಕಂಥದ್ದಲ್ಲ, ಅದು ಅಲ್ಲಿಂದ ಜಾರ್ಕೊಂಡು ಕಿಡ್ನಿ ಟ್ಯೂಬ್ ಅಂತ ಕರಿತೀವಿ, ಅಂದ್ರೆ ಯುರೇಟರ್, ಅಲ್ಲಿಗೆ ಬಿದ್ದಾಗ ಮಾತ್ರ ನೋವು ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಕಿಡ್ನಿಲೇ ಇದ್ದಾಗ ಕಲ್ಲು ನೋವು ಉಂಟು ಮಾಡಲ್ಲ, ಏನೂ ಆಗೋದಿಲ್ಲ, ನೋ ಸಿಂಪ್ಟಮ್ಸ್ ಅಟ್ ಆಲ್. ಸೊ ಅವಾಗ ಏನಾಗುತ್ತೆ, ಕಲ್ಲು ಅಕಸ್ಮಾತ್ ಅಲ್ಲೇ ಕೆಳಗಡೆ ಬೀಳ್ದಲ್ಲೇ ಇದ್ರೆ ಕಿಡ್ನಿಲಿ ಅದ್ರ ಸುತ್ತ ಉಪ್ಪಿನಂಶ ಬೆಳ್ಕೊಂಡು ಕಲ್ಲು ಜಾಸ್ತಿ ದೊಡ್ಡದಾಗಂತ ಚಾನ್ಸಸ್ ಇರುತ್ತೆ. ಆಮೇಲೆ ಕಿಡ್ನಿ ತುಂಬಾ ಕಲ್ಲು ತುಂಬ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅವಾಗ ಕಿಡ್ನಿ ತುಂಬಾ ಕಲ್ಲು ತುಂಬ್ಕೊಂಡ್ಬಿಟ್ರೆ ಗೊತ್ತಿಲ್ದಲೇ
ದೇ ವೋಂಟ್ ಹ್ಯಾವ್ ಎನಿ ಸಿಂಪ್ಟಮ್ಸ್ ಅಲ್ಲ, ಪೇನ್ ಇರಲ್ಲ, ಬೇರೆ ತೊಂದರೆ ಇರಲ್ಲ, ಅವಾಗ ಕಿಡ್ನಿ ಗೊತ್ತಿಲ್ದಲ್ಲೇ ಹಾಳಾಗೋಗ್ಬಿಡುತ್ತೆ. ಸೊ ಸಿಂಪ್ಟಮ್ಸ್ ಬಂದ್ರೆ ಒಳ್ಳೇದು ಅಂತ ಅನ್ಬೋದು ನಾನು ಕೇಳಿದ್ರೆ. ಹಾಗಾದ್ರೆ ಕಿಡ್ನಿ ಸ್ಟೋನ್ ಇದ್ರೂ ಕೂಡ ಕೆಲವೊಂದ್ಸತಿ ಯಾವುದೇ ಸಿಂಪ್ಟಮ್ ಇರೋದಿಲ್ಲ. ಎಸ್, ಕಿಡ್ನಿ ಸ್ಟೋನ್ಸ್ ಕಿಡ್ನಿಲಿದ್ದಾಗ ಯಾವುದೇ ಸಿಂಪ್ಟಮ್ಸ್ ಇರೋದಿಲ್ಲ. ಅಲ್ಲಿಂದ ಜಾರ್ಕೊಂಡು ಕಿಡ್ನಿ ಟ್ಯೂಬ್ ಯುರೇಟರ್ ಬರ್ಲಿ ಇಲ್ಲ ಬ್ಲಾಡರ್ ಬರ್ಲಿ ಅವಾಗಲೇ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗೋದು. ಕೆಲವರಿಗೆ ಆ ಸಿಂಪ್ಟಮ್ಸ್ ಬರ್ತಾ ಇದೆ ಅಂತ ಹೇಳಿದ್ರೆ ಅದು ಬ್ಲಾಡರ್ ಬಂದಾಗ ಮಾತ್ರ ಅಥವಾ ಟ್ಯೂಬ್ ಅಲ್ಲಿ ಇದ್ದಾಗ ಅಷ್ಟೇ. ಎಸ್, ಕರೆಕ್ಟ್. ಮೋಸ್ಟ್ ಆಫ್ ದ ಟೈಮ್ ಟ್ಯೂಬ್ ಅಲ್ಲಿ ಇದ್ರೆ. ಆದ್ರೆ ಒಂದೊಂದ್ಸಲಿ ಏನಾಗುತ್ತೆ, ತುಂಬಾ ದೊಡ್ಡ ಕಲ್ಲಿದ್ದಾಗ ಅವಾಗ ಸ್ವಲ್ಪ ಕಿಡ್ನಿ ಸ್ಟ್ರೆಚ್ ಆಗಿ ಡಲ್ ಲೇಕಿಂಗ್ ಪೇನ್ ಅಂತ ಕರಿಬಹುದು. ಏನೋ ಒಂದ್ ಸುಮ್ನೆ ಡಲ್, ತುಂಬಾ ಜಾಸ್ತಿ ನೋವಿರಲ್ಲ, ಒಂದ್ ಸ್ವಲ್ಪ ಏನೋ ತೊಂದರೆ ಇರುತ್ತೆ, ಅದು ಏನಕ್ಕೋ ಗ್ಯಾಸ್ಟ್ರಿಕ್ ಇರ್ಬೋದು ಅದಿರ್ಬೋದು ಅಂತ ಸುಮ್ನೆ ಆಗ್ಬಿಡ್ತಾರೆ ಎಷ್ಟೋ ಜನ. ಹಾಗಿದ್ರೆ ಡಾಕ್ಟರ್, ಈಗ ನಾರ್ಮಲ್ ಆಗಿರೋರಲ್ಲೂ ಕಿಡ್ನಿ ಸ್ಟೋನ್ ಇರೋದಕ್ಕೆ ಚಾನ್ಸಸ್ ಇರುತ್ತೆ? ಕಿಡ್ನಿ ಸ್ಟೋನ್ ಯಾರಿಗ್ ಬೇಕೋ ಬರ್ಬೋದು, ನಾರ್ಮಲ್ ಅಂತ ಇಲ್ಲ, ಅಬ್ನಾರ್ಮಲ್ ಅಂತ ಇಲ್ಲ. ಅಂದ್ರೆ ನೀವೀಗ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳೋದಿಲ್ಲ ಅಂತ ಹೇಳಿದ್ರಲ್ವಾ, ನೋವು ಕಾಣಿಸ್ಕೊಳ್ಳೋದಿಲ್ಲ ಕೆಲವರಿಗೆ ಅಂತ. ಸೊ ಅವಾಗ ಒಂದು ಡೌಟ್ ಬರುತ್ತೆ, ನಮಗೂ ಇರಬಹುದಾ, ನಮಗೂ ಸಿಂಪ್ಟಮ್ಸ್ ಇಲ್ಲ, ಅಥವಾ ಸಿಂಪ್ಟಮ್ಸ್ ಇಲ್ಲದೇ ಇರೋರಲ್ಲೂ ಕೂಡ ಕಿಡ್ನಿ ಸ್ಟೋನ್ ಇರಬಹುದಾ ಅನ್ನೋ ಒಂದು ಥಾಟ್ ಬರುತ್ತೆ. ಅದಕ್ಕೋಸ್ಕರ ಅದು ನೀವ್ ಹೇಳಿದ್ ನಿಜ. ಬಟ್ ಏನಂತೀವಿ, ನಮಗೆ ಈಗ ಸ್ವಲ್ಪ ಫ್ಯಾಕ್ಟರ್ಸ್ ಅಂತ ಇರುತ್ತೆ ಕಿಡ್ನಿ ಸ್ಟೋನ್ ಫಾರ್ಮೇಶನ್ ಆಗೋದಕ್ಕೆ. ಆ ಫ್ಯಾಕ್ಟರ್ಸ್ ಸ್ವಲ್ಪ ಜಾಸ್ತಿ ಇದ್ದಾಗ ಯಾವ್ದೇ ಇಂಡಿವಿಜುವಲ್ ಅಲ್ಲಾಗ್ಲಿ ಅಂತವ್ರಲ್ಲಿ ಕಿಡ್ನಿ ಸ್ಟೋನ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ಸಿಂಪ್ಟಮ್ಸ್ ಅಲ್ಲಿ ಏನಿರುತ್ತೆ? ಹೊಟ್ಟೆ ನೋವು ಇರುತ್ತಾ, ಹೇಗೆ ಅಂತ? ಕಿಡ್ನಿ ಸ್ಟೋನ್ಸ್ ಅಲ್ಲಿ ನಾನು ಹೇಳ್ದಂಗೆ ಕಿಡ್ನಿಲಿ ಇದ್ದಾಗ ಏನು ನೋವು ಕಾಸ್ ಮಾಡಲ್ಲ, ಆದ್ರೆ ಕೆಳಗಡೆ ಜಾರ್ಕೊಂಡು ಯುರೇಟ್ರಿಕ್ ಬಿದ್ದಾಗ ನೋವು ಬರುತ್ತೆ. ನೋವುದು ಇಂಟೆನ್ಸಿಟಿ ಎಷ್ಟಿರ್ಬೋದು ಅಂದ್ರೆ, ಚಿಕ್ಕ ಕಲ್ಲಿದ್ರೆ ಚಿಕ್ಕದಾಗಿ ಒಂದ್ ಸ್ವಲ್ಪ ನೋವು ಬರ್ಬೋದು, ಒಂದೊಂದ್ಸಲಿ ಆ ಚಿಕ್ಕಲ್ಲೂ ತುಂಬಾ ನೋವು ಜಾಸ್ತಿ ಇದ್ರೂ ಇರ್ಬೋದು. ಕಿಡ್ನಿ ಸ್ಟೋನ್ ನೋವು ಅನುಭವಿಸಿದವ್ರಿಗೆ ಗೊತ್ತು ನೋವು ಹೆಂಗಿರುತ್ತೆ ಅಂತ. ಎಷ್ಟೊಂದ್ ಜನ ನೆಲದ ಮೇಲೆ ಬಿದ್ದು ಒದ್ದಾಡೋಷ್ಟು ನೋವು ಆಗುತ್ತೆ, ಒಂದೊಂದ್ಸಲಿ ಏನೇ ಇಂಜೆಕ್ಷನ್ ಕೊಟ್ಟರು ನೋವು ಕಡಿಮೆ ಆಗಲ್ಲ, ಅಷ್ಟು ನೋವಿರುತ್ತೆ. ಸೊ ಅಷ್ಟು ಸಿವಿಯರ್ ಪೈನ್ ಇದ್ದೇ ಇರುತ್ತೆ. ಆದ್ರೆ ಯಾವ ಪಾರ್ಟ್ ಅಲ್ಲಿ, ಈಗ ಹೊಟ್ಟೆ ನೋವು ಅಂತ ಹೇಳಿದ್ರೆ ನಾರ್ಮಲ್ ಆಗು ಕೂಡ ಹೊಟ್ಟೆ ನೋವು ಬರುತ್ತೆ. ಸೊ ಮಾಮೂಲಿ ಬರುವಂತ ಹೊಟ್ಟೆ ನೋವಿಗೂ ಕಿಡ್ನಿ ಸ್ಟೋನ್ ಇಂದ ಬರುವಂತ ಹೊಟ್ಟೆ ನೋವಿಗೂ ಡಿಫ್ರೆನ್ಸ್ ಹೇಗಿರುತ್ತೆ? ಅಥವಾ ಇಂಥದ್ದೇ ಭಾಗದಲ್ಲಿ ಬಂದ್ರೆ ಅಷ್ಟೇ ಆ ನೋವನ್ನ ನಾವು ಕಿಡ್ನಿ ಸ್ಟೋನ್ ನ ಪೈನ್ ಅಂತ ಹೇಳೋದಿಕ್ಕಾಗತ್ತಾ ಅಂತ? ಈಗ ಕಿಡ್ನಿ ಅಂದ್ರೆ ಎಲ್ಲಿದೆ ನಮ್ದು, ಆ ಕಡೆ ಈ ಕಡೆ ದಗ್ರಿ ಮೂಳೆ ಕೆಳಗಡೆ ಹಿಂದಿನ ಭಾಗದಲ್ಲಿ ಇರುತ್ತೆ, ಸೊಂಟದ ಭಾಗದಲ್ಲಿ ಇರುತ್ತೆ. ಸೊ ಅಕಸ್ಮಾತ್ ಮೇಲ್ಗಡೆ ಯುರೇಟರ್, ಮೇಲ್ಗಡೆ ಕಿಡ್ನಿ ಟ್ಯೂಬ್ ಅಲ್ಲಿ ಇದ್ದಾಗ ಆ ಜಾಗದಲ್ಲಿ ನೋವು ಉಂಟಾಗುತ್ತೆ. ಆ ಕಿಡ್ನಿ ಸ್ಟೋನ್ ಕೆಳಗಡೆ ಇಳ್ದಂಗೆ ಆ ನೋವು ಕೆಳಗಡೆ, ಆ ಸೈಡ್ ಯಾವ ಕಡೆ ಸೈಡ್ ಕಿಡ್ನಿ ಸ್ಟೋನ್ ಇರುತ್ತಲ್ಲ ಆ ಕಡೆ ಸೈಡ್ ನೋವು ಕೆಳಗಡೆ ಬರಕ್ ಸ್ಟಾರ್ಟ್ ಆಗುತ್ತೆ. ಕೊನೆಗೆ ಏನಾಗುತ್ತೆ, ನಮ್ಮ ಜೆನಿಟೈಲ್ ಆರ್ಗನ್, ಫಿಮೇಲ್ಸ್ ಅಲ್ಲಿ ಆಗಿರ್ಬೋದು ಮೇಲ್ಸ್ ಅಲ್ಲಿ ಆಗಿರ್ಬೋದು, ಅದು ರೇಡಿಯೇಟ್ ಆಗುತ್ತೆ. ಅಂದ್ರೆ ಕೆಳಗಡೆ ಹೊಟ್ಟೆ ಭಾಗದಿಂದ ಆ ಜೆನಿಟೈಲ್ ಆರ್ಗನ್ ವರ್ಗೂ ನೋವು ಬರೋ ಚಾನ್ಸಸ್ ಇರುತ್ತೆ ಕೆಳಗಡೆ ಬಂದಾಗ ಸ್ಟೋನ್. ಅಂದ್ರೆ ಇಷ್ಟೇ ಡ್ಯೂರೇಷನ್ ಅಲ್ಲಿ ಇರುತ್ತೆ ಪೇನ್ ಅಂತ ಹೇಳೋದಿಕ್ಕಾಗತ್ತಾ? ಎಸ್, ಪೇನ್ ಅಂದ್ರೆ ಈ ಇಂಟೆನ್ಸಿಟಿ ಆಗ್ಲಿ, ಫ್ರೀಕ್ವೆನ್ಸಿ ಆಗ್ಲಿ, ಡ್ಯೂರೇಷನ್ ಆಗ್ಲಿ ಹೇಳೋದು ಕಷ್ಟ. ಒಂದೊಂದ್ಸಲಿ ಈಗ ಕಲ್ ಅಂತ ತಗೊಂಡ್ರೆ, ಚಿಕ್ಕ ಕಲ್ಲು ಹೇಳಿದೆ, ಚಿಕ್ಕ ಕಲ್ಲು ಅನ್ನೋದು ಒಬ್ಬೊಬ್ಬರಿಗೆ ಬೇಗ ಹೊರಗಡೆ ಬಂದ್ಬಿಡುತ್ತೆ. ಅವಾಗ ಡ್ಯೂರೇಷನ್ ನೀವು ಕೇಳ್ದಂಗೆ ಒಂದ್ 2-3 ದಿನದಲ್ಲೇ ಹೊರಗಡೆ ಬಂದ್ಬಿಡ್ಬೋದು. ಒಬ್ಬೊಬ್ಬರಿಗೆ ಆ ಚಿಕ್ಕ ಕಲ್ಲನೆ ಹೊರಗಡೆ ಬರ್ದಲ್ಲೇ ಇದ್ರೂ ಇರ್ಬೋದು. ಆ ಚಿಕ್ಕ ಕಲ್ಲನೆ ಕಿಡ್ನಿ ಬ್ಲಾಕ್ ಮಾಡ್ಬಿಟ್ಟು ಕಿಡ್ನಿ ಹಾಳು ಮಾಡೋ ಚಾನ್ಸಸ್ ಇದೆ. ಈ 3-4 mm ಕಲ್ಲೂನು ಎಷ್ಟೊಂದ್ ಜನ ಹೇಳ್ತಾರೆ ಬಂದ್ಬಿಡುತ್ತೆ. ಒಂದ್ಸಲಿ 3-4 mm ಕಲ್ಲೂನು ಯುರೇಟರ್ ನ ಬ್ಲಾಕ್ ಮಾಡ್ಬಿಟ್ಟು ಕಿಡ್ನಿ ಹಾಳಾಗೋ ಚಾನ್ಸಸ್ ಇದೆ. ಅದಲ್ದಲೆ 3-4 mm ಕಲ್ಲು ಒಬ್ಬೊಬ್ಬರಿಗೆ ನಿಧಾನಕ್ಕೆ ಕೆಳಗಡೆ ಹೇಳ್ಕೊಂಡು ಬರೋ ಚಾನ್ಸಸ್ ಇದೆ. ಅದು ವಾರಾನ್ಗಟ್ಲೆ ಆಗ್ಬೋದು, ತಿಂಗಳಗಟ್ಲೆನೂ ಆಗ್ಬೋದು. ಡಾಕ್ಟರ್, ಹಾಗಿದ್ರೆ ಈ ಕಿಡ್ನಿ ಸ್ಟೋನ್ ಬರೋದಕ್ಕೆ ಕಾರಣಗಳು ಯಾವ್ದೆಲ್ಲ ಇರುತ್ತೆ ಅಂತ, ಮೇಜರ್ ರೀಸನ್ಸ್ ಅನ್ನ ನೋಡೋದಾದ್ರೆ? ಅದು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇದು ಬರೀ ನೋವು ಒಂದೇ ಆಗ್ಲಿಕ್ಕಿಲ್ಲ. ಕಿಡ್ನಿ ಸ್ಟೋನ್ ಅಂದ ತಕ್ಷಣ ಬರೀ ನೋವು ಒಂದೇ ಯೋಚನೆ ಮಾಡಬಾರ್ದು ನಾವು. ಅದಲ್ದಲೆ ಈ ನೋವಿನ ಜೊತೆ ವಾಂತಿ ಆಗೋದು, ಬೇರೆ ಸಿಂಪ್ಟಮ್ ಇರುತ್ತೆ. ಎಸ್, ಇಟ್ಸ್ ನಾಟ್ ಜಸ್ಟ್ ನೋವು ಒಂದೇ, ಬಹುಶಃ ಬರೀ ಹೊಟ್ಟೆ ನೋವು ಅಷ್ಟೇ ಇರಬಹುದು ಅಂತ. ನೋವು ಒಂದೇ ಇರ್ಬೇಕಂತ ಏನಿಲ್ಲ. ಅದಲ್ದಲೆ ಬ್ಲೀಡಿಂಗ್, ಯೂರಿನ್ ಅಲ್ಲಿ ರಕ್ತ ಬರೋದು, ಎಮೆಚೂರಿಯಾ ಅಂತ ಕರಿತೀವಿ, ಅದಾಗಿರ್ಬೋದು. ವಾಂತಿ, ತಡ್ಕೊಳಕ್ ಆಗದಿರೋಷ್ಟು ವಾಂತಿ. ಅದಲ್ದಲೆ ಯೂರಿನ್ ಇನ್ಫೆಕ್ಷನ್, ಯೂರಿನ್ ಪದೇ ಪದೇ ಹೋಗೋದು, ಉರಿ ಮೂತ್ರ, ಅಂತರಲ್ಲಿ ಇನ್ಫೆಕ್ಟಿವ್ ಸ್ಟೋನ್ ಫಾರ್ಮ್ ಆಗೋ ಚಾನ್ಸಸ್ ಇರುತ್ತೆ. ಇದಲ್ದಲೆ ಈಗ ಕಿಡ್ನಿ ಸ್ಟೋನ್ ಕೆಳಗಡೆ ಬಂದಾಗ ಒಂದೊಂದ್ಸಲಿ ಕಿಡ್ನಿ ಸ್ಟೋನ್ ಜಾರ್ಕೊಂಡು ಬೇಗ ಕೆಳಗಡೆ ಬಂದ್ಬಿಡುತ್ತೆ, ಲೋಯರ್ ಯುರೇಟರ್ಗೆ ಇಲ್ಲ ಬ್ಲಾಡರ್ಗೆ. ಅವಾಗ ಅವ್ರಿಗೆ ಪದೇ ಪದೇ ಯೂರಿನ್ಗೆ ಹೋಗ್ಬೇಕು ಅನ್ಸೋದು, ಅರ್ಜೆಂಟ್ ಆಗಿ ಹೋಗ್ಬೇಕು ಅನ್ಸೋದು, ಆದ್ರೆ ಫ್ಯೂ ಡ್ರಾಪ್ಸ್ ಮಾತ್ರ ಯೂರಿನ್ ಬರೋದು, ಈ ತರ ಎಲ್ಲ ಸಿಂಪ್ಟಮ್ಸ್ ಆಗೋ ಚಾನ್ಸಸ್ ಇದೆ. ಡಾಕ್ಟರ್, ನೀವು ಹೇಳಿದ್ರಿ ಈಗ ಹೊಟ್ಟೆ ನೋವಿನ ಜೊತೆಗೆ ಈ ಸಿಂಪ್ಟಮ್ಸ್ ಕೂಡ ಬರಬಹುದು ಅಂತ. ಸೊ ಎಲ್ರಿಗೂ ಆ ಸಿಂಪ್ಟಮ್ಸ್ ಬರತ್ತಾ ಅನ್ನೋಂಥದ್ದು ಒಂದು ಕ್ವಶನ್. ಯಾಕೆಂತ ಹೇಳಿದ್ರೆ ಡಾಕ್ಟರ್ ಹೇಳಿದ್ರು ಈ ತರ ವಾಮಿಟ್ ಆಗುತ್ತೆ ಅಥವಾ ಬ್ಲಡ್ ಬರುತ್ತೆ, ಏನೋ ಯೂರಿನ್ ಅಲ್ಲಿ ಇನ್ಫೆಕ್ಷನ್ ಆಗುತ್ತೆ ಅಂತ. ಬಟ್ ನಂಗೆ ಈ ಸಿಂಪ್ಟಮ್ಸ್ ಇಲ್ಲ, ಆದ್ರೂ ಕಿಡ್ನಿ ಸ್ಟೋನ್ ಇದೆ ಅಂತ ಕೆಲವರಿಗೆ ಒಂದು ಡೌಟ್ ಬರ್ಬೋದು. ಸೊ ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಇಷ್ಟೊಂದು ಸಿಂಪ್ಟಮ್ಸ್ ಹೇಳಿದ್ನಲ್ಲ, ಅದು ಯಾರಲ್ಲಿ ಎಲ್ಲ ಒಬ್ರಿಗೆ ತಗೊಂಡ್ರೆ ಎಲ್ಲ ಸಿಂಪ್ಟಮ್ಸ್ ಒಬ್ಬರಲ್ಲಿ ಇರ್ಬೋದು, ಇಲ್ಲ ಒಬ್ಬರಿಗೆ
ಒಂದೇ ಸಿಂಪ್ಟಮ್ ಇರ್ಬೋದು, ಇಲ್ಲ ಕಾಂಬಿನೇಷನ್ ಆಫ್ ಎನಿ ಆಫ್ ದಿ ಸಿಂಪ್ಟಮ್ಸ್ ಏನ್ ಬೇಕೋ ಆಗಿರ್ಬೋದು. ಎಲ್ಲನೂ ಒಬ್ರಿಗೆ ಬರ್ಬೇಕಾಗಿಲ್ಲ. ಓಕೆ. ಸೊ ವಾಮಿಟ್ ಬೇರೆ ರೀಸನ್ಗೂ ಕೂಡ ಆಗಿರಬಹುದು. ಎಸ್, ವಾಮಿಟಿಂಗ್ ಅಂತ ತಗೊಂಡ್ರೆ ಬರೀ ವಾಮಿಟಿಂಗ್ ಕಿಡ್ನಿ ಸ್ಟೋನ್ ಇಂದಾನೆ ಆಗುತ್ತೆ ಅಂತ ಅನ್ಕೊಂಬಾರ್ದು. ಅದಕ್ಕೆ ಗ್ಯಾಸ್ಟ್ರೈಟಿಸ್ ಆಗಿರ್ಬೋದು, ಇಲ್ಲ ಪಿತ್ತಕೋಶ ಕಲ್ಲು, ಪಿತ್ತಕೋಶ ಇನ್ಫ್ಲಮೇಷನ್ ಆಗಿರ್ಬೋದು, ಪ್ಯಾಂಕ್ರಿಯಾಸ್ ಇನ್ಫ್ಲಮೇಷನ್ ಆಗಿರ್ಬೋದು. ಅದು ಬಿಟ್ರೆ ಬೇರೆ ಕಳ್ಳ ಅಬ್ಸ್ಟ್ರಕ್ಷನ್ ಆಗಿರ್ಬೋದು. ಎಷ್ಟೊಂದು ಕಾರಣಗಳು ಇರ್ತಾವ ಅಂತೆ ಅಂತ ತಗೊಂಡ್ರೆ ಅದೆಲ್ಲ ಕಾರಣಗಳನ್ನ ರೂಲ್ ಔಟ್ ಮಾಡ್ಬೇಕಾಗತ್ತೆ ನಾವು. ಓಕೆ ಓಕೆ. ಹಾಗಿದ್ರೆ ಈ ಕಿಡ್ನಿ ಸ್ಟೋನ್ ಬರೋದಕ್ಕೆ ಕಾರಣ ಏನು ಅಂತ? ಕಿಡ್ನಿ ಸ್ಟೋನ್ ಬರೋದಕ್ಕೆ ಕಾರಣ ಅಂದ್ರೆ ಎಕ್ಸಾಂಪಲ್ ಡಿಹೈಡ್ರೇಷನ್ ಫಸ್ಟ್, ಅಂದ್ರೆ ಸರಿಗೆ ನೀರು ತಗೊಳ್ದೇ ಇರೋದು, ಇಲ್ಲ ನೀರಿನ ತರ ಪದಾರ್ಥ ತಗೊಳ್ದೇ ಇರೋದು. ಅದಕ್ಕೆ ಈ ಕಿಡ್ನಿ ಕಲ್ಲುಗಳು ಎಲ್ಲಿ ಜಾಸ್ತಿ ಉಷ್ಣಾಂಶ ಜಾಸ್ತಿ ಇರುತ್ತಲ್ಲ, ರಾಜಸ್ಥಾನ ಆಗಿರ್ಬೋದು, ನಾರ್ತ್ ಇಂಡಿಯಾ ಆಗಿರ್ಬೋದು, ಇಲ್ಲ ನಮ್ಮ ಆಂಧ್ರದಲ್ಲಿ ಆಗಿರ್ಬೋದು, ಅಂತ ಕಡೆ ಕಿಡ್ನಿ ಕಲ್ಲುಗಳು ತುಂಬಾ ಜಾಸ್ತಿ ಇರ್ತವೆ. ನಮ್ಮ ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ, ಎಸ್ಪೆಷಲಿ ಬೆಂಗಳೂರಲ್ಲಿ ಮುಂಚೆ ಎಲ್ಲ ಕಿಡ್ನಿ ಸ್ಟೋನ್ ಕೇಸ್ಗಳನ್ನ ನೋಡೋದು ತುಂಬಾ ಕಡಿಮೆ. ಇತ್ತೀಚೆಗೆ ಸ್ವಲ್ಪ ಕಿಡ್ನಿ ಸ್ಟೋನ್ಗಳು ತುಂಬಾ ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆಗಿದೆ. ನಿಮ್ಗೆ ಅನ್ಸುತ್ತೆ ಯಾಕೋ ಇತ್ತೀಚೆಗೆ ಸಮ್ಮರ್ ಜಾಸ್ತಿ ಬಿಸಿ ಅನ್ಸ್ತಾ ಇದೆಯಲ್ಲ ಬೆಂಗಳೂರಲ್ಲಿ ಅಂತ ಅನ್ಸ್ತಾ ಇರುತ್ತೆ. ದಟ್ ಇಸ್ ಒನ್ ಆಫ್ ದ ರೀಸನ್. ಒಂದು ಡ್ರೈ ಏರಿಡ್ ಕ್ಲೈಮೇಟ್ ಆಗಿರ್ಬೋದು, ಅಂದ್ರೆ ಉಷ್ಣಾಂಶ ಇರೋ ಜಾಗ ಆಗಿರ್ಬೋದು, ನೀರಿನ ಅಂತ ಪದಾರ್ಥಗಳು ಜಾಸ್ತಿ ತಗೊಳ್ದಲೇ ಇರ್ಬೋದು. ಆಮೇಲೆ ಪದೇ ಪದೇ ಯೂರಿನ್ ಇನ್ಫೆಕ್ಷನ್ ಆಗಕ್ಕ ಇದರಲ್ಲೂ ಸ್ಟೋನ್ ಫಾರ್ಮೇಶನ್ ಆಗುತ್ತೆ. ಅದಲ್ದಲೆ ಯಾರು ಸ್ವಲ್ಪ ದಪ್ಪ ಇರ್ತಾರೆ, ಒಬೆಸಿಟಿ ಇರೋರಿಗೆ, ಡಯಾಬಿಟಿಸ್ ಇರೋರಿಗೆ, ಆಮೇಲೆ ಜಾಸ್ತಿ ಆಕ್ಸಲೇಟ್ ಮತ್ತೆ ಯೂರಿಕ್ ಆಸಿಡ್ ಇರ್ತಕ್ಕಂಥ ಪದಾರ್ಥಗಳನ್ನ ಯಾರು ಜಾಸ್ತಿ ಕನ್ಸಂಪ್ಷನ್ ಮಾಡ್ತಾರೆ, ಜಾಸ್ತಿ ಸೇವಿಸ್ತಾರೆ, ಅಂತವ್ರಿಗೆ ಈ ಕಿಡ್ನಿ ಕಲ್ಲುಗಳು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ. ಸೊ ನಮ್ಮ ಲೈಫ್ ಸ್ಟೈಲ್ ಕೂಡ ಇಲ್ಲಿ ಕಾರಣ ಆಗುತ್ತೆ ಅಂತ? ಎಸ್, ನಾನು ಊಟ ಅಂತ ತಕ್ಷಣ ಅದು ಲೈಫ್ ಸ್ಟೈಲ್ಗೆ ಇನ್ಕ್ಲೂಡ್ ಆಗೋಗುತ್ತೆ. ಆಮೇಲೆ ಒಬೆಸಿಟಿ ಅಂತ ತಗೊಂಡ್ರು ಅದು ಲೈಫ್ ಸ್ಟೈಲ್ ಡಿಸೀಸ್ ಅಲ್ಲ. ಸೊ ಒಬೆಸಿಟಿಯಿಂದನೂ ಬರುತ್ತೆ. ಎಸ್ ಎಸ್, ಒಬೆಸಿಟಿ ಪೇಷಂಟ್ಸ್ ಸಣ್ಣ ಇರೋರಿಗೆ ಬರೋದಿಲ್ವಾ? ಹಂಗಂತ ಏನಿಲ್ಲ. ಎಸ್, ಇರೋರಲ್ಲಿ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಎಸ್, ಸಣ್ಣ ಇರೋರಲ್ಲಿ ಬರೋದಿಲ್ಲ ಅಂತ ಏನಿಲ್ಲ. ಸಣ್ಣ ಇರೋರಲ್ಲೂ ಎಷ್ಟೊಂದ್ಸಲಿ ಕಲ್ಲಾಗೋದು ಉಂಟು. ಕೆಲವರು ಹೇಳ್ತಾರೆ ನಾನ್ ವೆಜ್ ತಿಂದ್ರೆ ಕಿಡ್ನಿ ಸ್ಟೋನ್ ಆಗುತ್ತೆ ಅಥವಾ ಕಿಡ್ನಿ ಸ್ಟೋನ್ ಸಿವಿಯಾರಿಟಿ ಜಾಸ್ತಿ ಆಗುತ್ತೆ ಅಂತ. ಹೌದಾ? ನಾನ್ ವೆಜ್ ಅಂತ ತಗೊಂಡ್ರೆ ಈಗ ಅವಾಗ್ಲೇ ಮಾತಾಡ್ದಂಗೆ ಯೂರಿಕ್ ಆಸಿಡ್ ರೆಡ್ ಮೀಟ್ ಅಲ್ಲಿ ಜಾಸ್ತಿ ಇರುತ್ತೆ. ರೆಡ್ ಮೀಟ್ ಅಂದ್ರೆ ಮಟನ್ ಆಗಿರ್ಬೋದು, ಬೀಫ್ ಆಗಿರ್ಬೋದು, ಯಾವ್ದು ಕೆಂಪು ಕಾಣಿಸುತ್ತಲ್ಲ ಅಂತ ನಾನ್ ವೆಜ್ ಥಿಂಗ್ಸ್. ಸೊ ಅದು ತಗೊಂಡಾಗ ವೇಸ್ಟ್ ಪ್ರಾಡಕ್ಟ್ ಆಗಿ ಯೂರಿಕ್ ಆಸಿಡ್ ಪ್ರೊಡ್ಯೂಸ್ ಆಗುತ್ತೆ. ಅಂತರಲ್ಲಿ ಯೂರಿಕ್ ಆಸಿಡ್ ಪ್ರೊಡ್ಯೂಸ್ ಆದಾಗ ಯಾವಾಗ ಅವ್ರ ನೀರಿನ ಅಂಶ ಜಾಸ್ತಿ ಸೇವಿಸೋದಿಲ್ಲ, ಅಂತರಲ್ಲಿ ಯೂರಿಕ್ ಆಸಿಡ್ ಕ್ರಿಸ್ಟಲೈಸ್ ಆಗಿ ಕಲ್ಲು ಫಾರ್ಮ್ ಆಗುತ್ತೆ. ಸೊ ನಾನ್ ವೆಜ್ ತಿನ್ನೋರಲ್ಲಿ ಸ್ವಲ್ಪ ಕಲ್ ಫಾರ್ಮೇಶನ್ ಜಾಸ್ತಿ ಇರುತ್ತೆ. ಸೊ ಬೇಸಿಕಲಿ ರೆಡ್ ಮೀಟ್ ಒನ್ ಆಫ್ ದ ರೀಸನ್ ಆಗಬಹುದು ಅಂತ. ಎಸ್, ರೆಡ್ ಮೀಟ್ ಒನ್ ಆಫ್ ದ ರೀಸನ್ ಫಾರ್ ಸ್ಟೋನ್ ಫಾರ್ಮೇಶನ್. ಓಕೆ ಓಕೆ. ಇನ್ನು ಪುರುಷರಲ್ಲೇ ಹೆಚ್ಚು ಕಿಡ್ನಿ ಸ್ಟೋನ್ ಬರುತ್ತೆ ಅಂದ್ರೆ ಮಹಿಳೆಯರಿಗೆ ಕಂಪೇರ್ ಮಾಡಿದ್ರೆ ಹೆಚ್ಚು ಮೆನ್ನಲ್ಲೇ ಇರುತ್ತೆ ಅಂತ ಹೇಳ್ತಾರೆ. ಇದಕ್ಕೆ ಕಾರಣ ಏನು ಅಂತ? ಇದಕ್ಕೆ ಹಲವಾರು ಕಾರಣಗಳಿದಾವೆ. ಪುರುಷರಂದ್ರೆ ಅನಾದಿ ಕಾಲದಿಂದ ಹೊರಗಡೆ ಹೋಗಿ ಕೆಲಸ ಮಾಡ್ಕೊಂಡ್ ಬರೋರು, ಹೊರಗಡೆ ತಿರುಗಾಡೋರು, ಅವರನ್ನ ತಮ್ಮ ಬಗ್ಗೆ ಜಾಸ್ತಿ ಕಾಳಜಿ ವಹಿಸಲ್ಲ, ನೀರ್ ಕುಡಿಯೋದಿಲ್ಲ. ಇತ್ತೀಚೆಗೆ ಹೆಂಗಸರು ಮಾಡ್ತಾರೆ, ಮಾಡಲ್ಲ ಅಂತ ಏನಿಲ್ಲ. ಬಟ್ ಹಾರ್ಡ್ ಲೇಬರ್ ಅಂತ ತಗೊಂಡ್ರೆ ಇನ್ನೂ ಪುರುಷರೇ ಜಾಸ್ತಿ ಮಾಡೋದು. ಹೊರಗಡೆ ಕೆಲಸ ಮಾಡೋರಲ್ಲ, ಹಾರ್ಡ್ ಲೇಬರ್, ದಿನಗೂಲಿ ಅವರಾಗ್ಲಿ, ಅಂತವ್ರಲ್ಲಿ ಯಾವಾಗ ಅವ್ರ ನೀರ್ ಚೆನ್ನಾಗಿ ತಗೊಳಲ್ಲ, ಹಂಗಾಗಿ ಪುರುಷರಲ್ಲಿ ಜಾಸ್ತಿ ಕಲ್ಲು ಫಾರ್ಮೇಶನ್ ಆಗೋ ಚಾನ್ಸಸ್ ಇರುತ್ತೆ. ಅದು ಒಂದೇ ಕಾರಣ ಅಂದ್ರೆ ಬೇರೆ ಏನೂ ಇಲ್ಲ? ಬಯೋಲಾಜಿಕಲ್ ರೀಸನ್ ಏನೂ ಇಲ್ಲ? ಇಲ್ಲ, ಬಯೋಲಾಜಿಕಲ್ ರೀಸನ್ ಅಂದ್ರೆ ಇನ್ಕ್ರೀಸ್ ಮಸಲ್ ಮಾಸ್ ಪುರುಷರಲ್ಲಿ ಜಾಸ್ತಿ ಇರುತ್ತೆ. ಫೀಮೇಲ್ಸ್ ಅಲ್ಲಿ ಫ್ಯಾಟ್ ಜಾಸ್ತಿ ಇರುತ್ತೆ. ಮಸಲ್ ಮಾಸ್ ಜಾಸ್ತಿ ಇದ್ದವರಲ್ಲಿ ಲಾಸ್ಟ್ ಅವ್ರದ್ದು ಡೈಜೆಸ್ಟಿವ್ ಪ್ರೋಸೆಸ್ ಆಗಿ ಇಲ್ಲ ಎಕ್ಸ್ಕ್ರೀಟಿವ್ ಸಿಸ್ಟಮ್ ಪ್ರೋಸೆಸ್ ಆದಾಗ ಯೂರಿಕ್ ಆಸಿಡ್ ಪ್ರೊಡ್ಯೂಸ್ ಆಗೋದು ಜಾಸ್ತಿ ಪುರುಷರಲ್ಲಿ ಇರುತ್ತೆ. ಹಂಗಾಗಿ ಪುರುಷರಲ್ಲಿ ಕಲ್ಲುಗಳು ಜಾಸ್ತಿ ಕಂಡು ಬರೋ ಚಾನ್ಸಸ್ ಇರುತ್ತೆ ಕಂಪೇರ್ ಟು ಫೀಮೇಲ್ಸ್. ದಿಸ್ ಇಸ್ ಒನ್ ಆಫ್ ದ ಬಯಾಲಜಿಕಲ್ ರೀಸನ್ ಫಾರ್ ಇಟ್. ಓಕೆ ಓಕೆ. ಟೈಪ್ಸ್ ಏನಾದರೂ ಇದೆಯಾ ಡಾಕ್ಟರ್ ಈ ಕಿಡ್ನಿ ಸ್ಟೋನ್ ಅಲ್ಲಿ ಅಂತ? ಕಿಡ್ನಿ ಸ್ಟೋನ್ ಅಂದ ತಕ್ಷಣ ತುಂಬಾ ಹಲವಾರು ವಿಧಗಳು ಇದಾವೆ. ಬಟ್ ಮೋಸ್ಟ್ ಕಾಮನ್ ನಾವು ಕಾಣುವಂಥದ್ದು ಕಾಂಬಿನೇಷನ್ ಆಫ್ ಆಲ್ ದೀಸ್ ಸ್ಟೋನ್ಸ್. ಕ್ಯಾಲ್ಸಿಯಂ, ಆಕ್ಸಲೇಟ್, ಇದೆಲ್ಲ ಮಿನರಲ್ಸ್ ಅಂತ ಕರಿತೀವಿ. ಕ್ಯಾಲ್ಸಿಯಂ ಆಗಿರ್ಬೋದು, ಆಕ್ಸಲೇಟ್ ಆಗಿರ್ಬೋದು, ಯೂರಿಕ್ ಆಸಿಡ್ ಆಗಿರ್ಬೋದು. ಈ ಕ್ಯಾಲ್ಸಿಯಂ ಆಕ್ಸಲೇಟ್ ಅನ್ನೋದು ಒಂದೇ ಸ್ಟೋನ್ ಆಗ್ಬೋದು, ಇಲ್ಲ ಕ್ಯಾಲ್ಸಿಯಂ ಆಕ್ಸಲೇಟ್ ಯೂರಿಕ್ ಆಸಿಡ್ ಸೇರಿ ಒಂದು ಸ್ಟೋನ್ ಆಗ್ಬೋದು, ಇಲ್ಲ ಕ್ಯಾಲ್ಸಿಯಂ ಫಾಸ್ಫೇಟ್ ಸ್ಟೋನ್ ಆಗಿರ್ಬೋದು, ಇಲ್ಲ ನಾವು ಇನ್ಫೆಕ್ಟಿವ್ ಸ್ಟೋನ್ ಅಂತ ಕರಿತೀವಿ, ಅಂದ್ರೆ ಟ್ರಿಪಲ್ ಫಾಸ್ಫೇಟ್ ಸ್ಟೋನ್, ಕ್ಯಾಲ್ಸಿಯಂ ಮೆಗ್ನೀಷಿಯಂ ಫಾಸ್ಫೇಟ್ ಸ್ಟೋನ್ಸ್ ಅಂತ. ಅಂದ್ರೆ ಪದೇ ಪದೇ ಯೂರಿನ್ ಇನ್ಫೆಕ್ಷನ್ ಆಗೋರಲ್ಲಿ ಇಂಥ ಸ್ಟೋನ್ಸ್ ಜಾಸ್ತಿ ಇರುತ್ತೆ. ಅದಕ್ಕೆ ಒಂದು ಬ್ಯಾಕ್ಟೀರಿಯಾ ಕಾರಣ ಆಗಿರುತ್ತೆ, ಪ್ರೋಟಿಯಸ್ ಅನ್ನೋದು ಬ್ಯಾಕ್ಟೀರಿಯಾ.
ಸೊ ಯಾರಿಗೆ ಪ್ರೊಟಿಯಸ್ ಇನ್ಫೆಕ್ಷನ್ ಆಗುತ್ತಲ್ಲ ಅಂಥವ್ರಿಗೆ ಈ ಇನ್ಫೆಕ್ಟಿವ್ ಸ್ಟೋನ್ ಫಾರ್ಮೇಷನ್ ಜಾಸ್ತಿ ಇರುತ್ತೆ. ಅದಲ್ದಲೆ ಎಷ್ಟೊಂದು ಜನಕ್ಕೆ ಜೆನೆಟಿಕ್ ಡಿಸಾರ್ಡರ್ಸ್ ಅಂದರೆ ಚಿಕ್ಕ ವಯಸ್ಸಲ್ಲೇ ಇಲ್ಲ ಹೆರಿಡಿಟರಿ ಡಿಸಾರ್ಡರ್ಸ್, ವಂಶ ಪಾರಂಪರ್ಯವಾಗಿ ಯಾವುದೋ ಜೀನ್ ಡಿಫೆಕ್ಟ್ ಇರುತ್ತೆ, ಅದೆಷ್ಟೊಂದಿದೆ ಜೆನೆಟಿಕ್ ಡಿಸಾರ್ಡರ್ಸ್, ಹೇಳೋದು ತುಂಬಾ ಕಷ್ಟ ಇಲ್ಲಿ. ಸೊ ಅಂತ ಜೆನೆಟಿಕ್ ಡಿಸಾರ್ಡರ್ಸ್ ಇರೋರಿಗೆ ಕಲ್ ಫಾರ್ಮೇಷನ್ ಜಾಸ್ತಿ ಆಗ್ತಾ ಇರುತ್ತೆ, ಪದೇ ಪದೇ ಆಗ್ತಾ ಇರುತ್ತೆ, ಚಿಕ್ಕ ವಯಸ್ಸಲ್ಲೇ ಸ್ಟಾರ್ಟ್ ಆಗಿರುತ್ತೆ. ನೀವ್ ಅನ್ಕೊಂಡಂಗೆ ಕಲ್ ಫಾರ್ಮೇಷನ್ ಇನ್ನು ಚಿಕ್ಕ ವಯಸ್ಸಲ್ಲಿ 1 ವರ್ಷ 2 ವರ್ಷ ಮಕ್ಳಿಗೂ ಆಗುತ್ತೆ. ಸಣ್ಣ ವಯಸ್ಸಲ್ಲೂ ಕೂಡ ಕಿಡ್ನಿ ಸ್ಟೋನ್ ಬರುತ್ತೆ. ಬಿಕಾಸ್ ನಾನ್ ನೋಡಿರೋ ಮಟ್ಟಿಗೆ ಸ್ವಲ್ಪ ದೊಡ್ಡವರಲ್ಲೇ ಇತ್ತು, ಹಾಗಾಗಿ ನನ್ಗೆ ಸಣ್ಣವರಲ್ಲಿ ಬರುತ್ತಾ ಇಲ್ವಾ ಅನ್ನೋಂತ ಐಡಿಯಾ ಇರ್ಲಿಲ್ಲ. ನಿಜಾನು ಬರುತ್ತೆ ಅಂತವರಲ್ಲಿ ಜೆನೆಟಿಕ್ ಡಿಸಾರ್ಡರ್ ಆಗಿ, ಅಂತವರಲ್ಲಿ ನಾವು ಜೆನೆಟಿಕ್ ಡಿಸಾರ್ಡರ್ ನ ಸಸ್ಪೆಕ್ಟ್ ಮಾಡ್ಬೇಕು. ಅಂತವರಲ್ಲಿ ಪದೇ ಪದೇ ಬರೋದು ಅದೆಲ್ಲ ಸ್ಟಾರ್ಟ್ ಆಗುತ್ತೆ. ಅವಾಗ ನಾವು ಪ್ರಿವೆಂಟಿವ್ ಮೆಜರ್ ಆಗಿ ಅವ್ರಿಗೆ ಅದು ಏನ್ ಕಲ್ಲಿದೆ ಅಂತ ಅನಾಲಿಸಿಸ್ ಮಾಡ್ಬಿಟ್ಟು ಅದ್ರ ಪ್ರಕಾರ ಲಾಂಗ್ ಟರ್ಮ್ ಪ್ರಿವೆಂಟಿವ್ ಮೆಜರ್ ಆಗಿ ಏನಾದ್ರೂ ಒಂದು ಡ್ರಗ್ ಕೊಡ್ತೀವಿ. ಓಕೆ, ಸೊ ಈ ಕಿಡ್ನಿ ಸ್ಟೋನ್ ಹಾಗೇನೆ ಕಿಡ್ನಿ ಕ್ಯಾನ್ಸರ್ ಏನಾದ್ರೂ ಕನೆಕ್ಷನ್ ಇದೆಯಾ ಡಾಕ್ಟರ್? ಕಿಡ್ನಿ ಸ್ಟೋನ್ ಕಿಡ್ನಿ ಕ್ಯಾನ್ಸರ್ ಅಂತ ತಗೊಂಡಾಗ ಈಗ ಇನ್ಫೆಕ್ಟಿವ್ ಸ್ಟೋನ್ ಬಗ್ಗೆ ಮಾತಾಡಿದೆ. ಪದೇ ಪದೇ ಇನ್ಫೆಕ್ಷನ್ ಆಗ್ತಾ ಇದ್ದಾಗ, ಇರಿಟೇಷನ್ ಪದೇ ಪದೇ ಆಗ್ತಾ ಇದ್ದಾಗ ಯಾವುದೇ ಒಂದು ಎಪಿಥೀಲಿಯಂ ಆಗಲಿ ಒಳಗಡೆ ಇರೋದು ಟ್ರಾನ್ಸಿಷನಲ್ ಎಪಿಥೀಲಿಯಂ. ಸೊ ಆ ಟ್ರಾನ್ಸಿಷನಲ್ ಎಪಿಥೀಲಿಯಂ ಅಂತ ಅಂದ್ರೆ ಕಿಡ್ನಿ ಒಳಗಡೆ ಇರೋ ಲೈನಿಂಗ್ ಪದರ, ಕಿಡ್ನಿ ಒಳಗಡೆ ಆ ಕಾರ್ಸಿನೋಮ ಕ್ಯಾನ್ಸರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಪದೇ ಪದೇ ಇನ್ಫೆಕ್ಷನ್ ಆಗೋ ಕೇಸಸ್ ಅಲ್ಲಿ, ಆಮೇಲೆ ಇನ್ಫೆಕ್ಟಿವ್ ಸ್ಟೋನ್ ಆಗೋ ಕೇಸಸ್ ಅಲ್ಲಿ. ಓಕೆ, ಒಂದ್ ವೇಳೆ ಈಗ ಕಿಡ್ನಿ ಸ್ಟೋನ್ ಅನ್ನ ಹಾಗೆ ಬಿಟ್ರು ಅಂತ ಹೇಳಿದ್ರು ಪ್ರಾಬ್ಲಮ್ ಆಗುತ್ತಾ ಅಂತ? ಯಾಕಂದ್ರೆ ನೀವ್ ಆಗ್ಲೇ ಹೇಳಿದ್ರಿ ಮಾತಾಡ್ತಾ, ಕೆಲವೊಂದಕ್ಕೆ ಸಿಂಪ್ಟಮ್ ಇರೋದಿಲ್ಲ ಕಿಡ್ನಿ ಸ್ಟೋನ್ ಇದ್ರೂ ಕೂಡ ಅಂತ. ಈಗ ಸಿಂಪ್ಟಮ್ ಇರ್ಲಿ ಇಲ್ದೇ ಇರ್ಲಿ, ಪೇನ್ ಆಯ್ತು ಅಥವಾ ನೆಗ್ಲೆಕ್ಟ್ ಮಾಡಿದ್ರು, ಅದನ್ನ ಹಂಗೆ ಕ್ಯಾರಿ ಮಾಡಿದ್ರು ಅಂತ ಹೇಳಿದ್ರೆ ಮುಂದೆ ಸಮಸ್ಯೆ ಆಗಬಹುದಾ ಅಂತ? ಒಂದ್ಸಲಿ ಕಿಡ್ನಿ ಸ್ಟೋನ್ ಫಾರ್ಮ್ ಆದ್ಮೇಲೆ 2 ವಿಧಾನ ಇರೋದು. ಅದು ತನಗೆ ಹೊರಗಡೆ ಬರ್ಬೇಕು, ಇಲ್ಲ ನಾವು ಹೋಗಿ ತೆಗಿಬೇಕು, ಅಂದ್ರೆ ಸರ್ಜರಿ ಮಾಡ್ಬೇಕು. ಸೊ ಡಿಪೆಂಡಿಂಗ್ ಆನ್ ದ ಸೈಜ್ ಆಫ್ ದ ಸ್ಟೋನ್ ಹೊರಗಡೆ ಬರೋ ಚಾನ್ಸಸ್ ಇದೆ. ಇಲ್ಲೋ ಬರ್ತಾ ಇಲ್ಲ ಅಂದ್ರೆ ನಾವು ಹೋಗಿ ಸರ್ಜರಿ ಮಾಡ್ಬೇಕು. ದೇರ್ ಆರ್ ಮೆನಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸರ್ಜರೀಸ್. ಎಲ್ಲಿರುತ್ತೆ, ಎಷ್ಟು ದಪ್ಪ ಇದೆ, ಅದ್ರ ಪ್ರಕಾರ ಡಿಫ್ರೆಂಟ್ ಸರ್ಜರೀಸ್ ಇದೆ. ಓಕೆ ಓಕೆ, ಸೊ ಹಾಗಾಗಿ ಮುಂದೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಆ ತರ ಏನು ಇಲ್ವಾ? ಆಗಬಹುದಾ? ಒಂದ್ಸಲಿ ಕಲ್ ಫಾರ್ಮ್ ಆದ್ಮೇಲೆ ಎಲ್ಲಿ ಕಲ್ಲಿದೆ, ಕಿಡ್ನಿ ಒಳಗಡೆ ಇದೆಯಾ, ಎಷ್ಟು ಸೈಜ್ ಇದೆ, ಎಷ್ಟಿದಾವೆ, ನಂಬರ್ಸ್ ಎಷ್ಟಿದೆ, ಟ್ರೀಟ್ಮೆಂಟ್ಗೆ ಇದೆಲ್ಲ ಡಿಪೆಂಡ್ ಆಗುತ್ತೆ. ಇದೆಲ್ಲ ಕನ್ಸಿಡರೇಷನ್ಗೆ ತಗೊಂಡು ನಾವು ಟ್ರೀಟ್ಮೆಂಟ್ ಮಾಡ್ಬೇಕಾಗತ್ತೆ. ಈಗ ಚಿಕ್ಕ ಕಲ್ಲು ಎಲ್ಲೋ ಒಂದು 3mm 4mm 5mm ಇದೆ ಅಂತ ಕಲ್ಗೆ ನಾವು ಯೂಶಲಿ ಡಯಟ್ರಿ ಅಡ್ವೈಸು, ಅಡಿಕ್ವೇಟ್ ಹೈಡ್ರೇಷನ್ ಅಂದ್ರೆ ತುಂಬಾ ಚೆನ್ನಾಗಿ ನೀರು, ದ್ರವ ತರ ಪದಾರ್ಥಗಳು ತಗೊಳ್ಳಿ ಅಂತ ಹೇಳ್ಬಿಟ್ಟು ಬಿಟ್ಬಿಡ್ತೀವಿ. ಪ್ರತಿ 6 ತಿಂಗಳು ಒಂದ್ಸಲಿ ಬಂದು ತೋರಿಸ್ಕೊಂಡು ಹೋಗಿ ಹೋಗಿದೆಯಾ ಇಲ್ವಾ, ಅದು ಸೈಜ್ ದೊಡ್ಡದಾಗಿದೆಯಾ ಇಲ್ವಾ ಅಂತ ನೋಡಕ್ಕೆ ಫಾಲೋಅಪ್ಗೆ ಕರಿತೀವಿ. ಓಕೆ, ಸೊ ಹಾಗಾದ್ರೆ ಆಪರೇಷನ್ ಇಲ್ಲದೆ ಕೂಡ ಕಿಡ್ನಿ ಸ್ಟೋನ್ ಅನ್ನ ಅಂದ್ರೆ ಹೊರಗಡೆ ಹಾಕೋ ತರ ಮಾಡಬಹುದು. ಎಸ್, ಯಾವ ತರ ಫುಡ್ ತಗೋಬೇಕು ಅಂತ? ತುಂಬಾ ಜನಕ್ಕೆ ಆಪರೇಷನ್ ಬೇಡ, ಸಣ್ಣ ಸೈಜ್ ಇದೆ ಕಲ್ಲು, ಹಂಗೆ ಹೋಗುತ್ತಾ ಡಾಕ್ಟರ್ ಅಂತ ಕೇಳಬಹುದು ಕೆಲವರು. ಸೊ ಕಿಡ್ನಿ ಸ್ಟೋನ್ ಪ್ರಿವೆನ್ಷನ್ ಅನ್ನೋದು ತುಂಬಾ ಡಿಫಿಕಲ್ಟ್. 95% ಜನರಲ್ಲಿ ಯಾಕೆ ಕಿಡ್ನಿ ಸ್ಟೋನ್ ಫಾರ್ಮ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಕಾರಣ ಗೊತ್ತಿಲ್ಲದಾಗ ಏನ್ ಟ್ರೀಟ್ ಮಾಡೋಣ, ವಿ ಡೋಂಟ್ ನೋ ವಾಟ್ ಟು ಟ್ರೀಟ್. ಸೊ ಅದಕ್ಕಾಗಿ ಒಂದು ಕಾರ್ಪೆಟ್ ಥೆರಪಿ, ಬ್ಲಾಂಕೆಟ್ ಥೆರಪಿ ಅಂತ ಜನರಿಗೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಚೆನ್ನಾಗಿ ನೀರು ಕುಡೀರಿ. ಚೆನ್ನಾಗಿ ನೀರು ಕುಡೀರಿ ಅಂದ ತಕ್ಷಣ ತುಂಬಾ 5-6 ಗಟ್ಟಲೆ ಲೀಟರ್ 5-6 ಲೀಟರ್ಸ್ ನೀರು ಕುಡಿಯೋದು, ಇಲ್ಲ 3-4 ಲೀಟರ್ ನೀರು ಕುಡಿಯೋದು ರಾಂಗ್. ಯು ವಿಲ್ ಬಿ ಸ್ಟ್ರೈನಿಂಗ್ ಯುವರ್ ಕಿಡ್ನೀಸ್. ನಮ್ಮ ಯೂರಿನ್ ಕಲರ್ ಮತ್ತೆ ನೀರಿನ ಕಲರ್ ಒಂದು ಸಮನಾಗಿದ್ರೆ ಸಾಕು, ಅಷ್ಟು ನೀರು ಕುಡಿದ್ರೆ ಸಾಕು. ಯೂರಿನ್ ಕಲರ್ ಅಷ್ಟು ಆಗದಿರಂಗ್ ನೋಡ್ಕೊಬೇಕು, ಎಲ್ಲೋ ಆಗದಿರಂಗ್ ನೋಡ್ಕೊಂಡ್ರೆ ಅಷ್ಟು ನೀರು ಕುಡಿದ್ರೆ ಕಿಡ್ನಿ ಸ್ಟೋನ್ ಫಾರ್ಮ್ ಆಗೋದು ಕಡಿಮೆ ಆಗಿರುತ್ತೆ. ಎಕ್ಸಾಂಪಲ್, ಈಗ ಮನೇಲಿ ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ. ನೀವೇ ಒಂದು ಗ್ಲಾಸ್ ನೀರು ತಗೊಂಡು ಅದಕ್ಕೆ ಉಪ್ಪನ್ನ ಆಡ್ ಮಾಡ್ತಾ ಹೋಗಿ. ಯಾಕೆ ಇದು ಹೇಳ್ತಾ ಇದೀನಿ ಅಂದ್ರೆ, ಯೂರಿನ್ ಅನ್ನೋದು ನೀರು ಮತ್ತೆ ಉಪ್ಪಿನಿಂದ ಕೂಡಿರೋಂಥ ದ್ರವ ಅದು. ಸೊ ಮನೇಲಿ ನೀರು ಮತ್ತೆ ಉಪ್ಪು 2 ಸೇರಿಸ್ತಾ ಹೋಗಿ, ಅಂದ್ರೆ ಉಪ್ಪನ್ನ ಅದಕ್ಕೆ ಸೇರಿಸ್ತಾ ಹೋಗಿ. ಅಟ್ ಸರ್ಟೈನ್ ಪಾಯಿಂಟ್, ಒಂದು ಟೈಮ್ ಆದ್ಮೇಲೆ ಅದ್ರಲ್ಲಿ ಉಪ್ಪು ಕರಗಲ್ಲ. ಯೂರಿನಲ್ಲೂ ಅಷ್ಟೇನೆ, ಯಾವಾಗ ನೀರಿನಂಶ ಕಡಿಮೆ ಆಗುತ್ತೆ, ಉಪ್ಪಿನಂಶ ಜಾಸ್ತಿ ಆದಾಗ ಉಪ್ಪಿನಂಶ ಕಲ್ಲಾಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಸೊ ನೀವೀಗ ಹೇಳ್ದಾಗ ನೆನಪಾಯ್ತು, ಕಾಲೇಜಲ್ಲೂ ಸ್ಕೂಲಲ್ಲಿ ಏನೋ ಈ ತರ ಒಂದು ಪ್ರಯೋಗ ತರ ಮಾಡಿಸಿದ್ರು. ಲೈಕ್ ಒಂದು ಸರ್ಟೈನ್ ಟೈಮ್ ಆದ್ಮೇಲೆ ಅದು ಸಕ್ಕರೆ ಆಗ್ಲಿ ಉಪ್ಪಾಗ್ಲಿ ಕರ್ಗೋದಿಲ್ಲ ನೀರಲ್ಲಿ. ಆ ಸ್ಯಾಚುರೇಷನ್ ಪಾಯಿಂಟ್ ರೀಚ್ ಆದ್ಮೇಲೆ ನಮ್ಮ ಭಾಷೆಯಲ್ಲಿ ಸ್ಯಾಚುರೇಟ್ ಆಗೋಗುತ್ತೆ ವಾಟರ್. ಸೊ ಅದಾದ್ಮೇಲೆ ಉಪ್ಪು ಆಗ್ಲಿ ಏನೇ ಆಗ್ಲಿ ಕರಗೋದಿಲ್ಲ, ಅದು ಕ್ರಿಸ್ಟಲೈಸ್ ಆಗ್ತಾ ಹೋಗುತ್ತೆ. ದಟ್ ಈಸ್ ದ ಲಾಜಿಕ್ ಬಿಹೈಂಡ್ ಸ್ಟೋನ್ ಫಾರ್ಮೇಶನ್. ಓಕೆ, ಹಾಗೇನೇ ಕಿಡ್ನಿಯಲ್ಲೂ ಆಗುತ್ತೆ ಅಂತ? ಎಸ್, ಕರೆಕ್ಟ್. ಅದಕ್ಕೆ ಸ್ವಲ್ಪ ಉಪ್ಪಿನಂಶದಿರೋದ ಪದಾರ್ಥಗಳನ್ನ ಕಡಿಮೆ ಮಾಡಬೇಕು, ಸ್ವಲ್ಪ ನೀರು ಚೆನ್ನಾಗಿ ತಗೊಂಡ್ರೆ ಫ್ಲಶ್ ಔಟ್ ಆಗೋಗುತ್ತೆ.
ಓಕೆ. ಈಗ ಸೈಜ್ ಇರುತ್ತಲ್ಲ ಡಾಕ್ಟರ್, ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಎಷ್ಟು ದೊಡ್ಡದಿರುತ್ತೆ ಸ್ಟೋನ್, ಅಥವಾ ಮಿನಿಮಮ್ ಅಂತ ಹೇಳಿದ್ರೆ ಎಷ್ಟಿರುತ್ತೆ ಅಂತ? ಮೇಡಮ್ ಮಿನಿಮಮ್ ಅಂದ್ರೆ ಇನ್ನೇನು ಸ್ಟೋನ್ ಫಾರ್ಮೇಶನ್ ಆಗ್ಬೇಕಂದ್ರೂ ಕಾಣಿಸುತ್ತೆ, ಲೆಸ್ ದೆನ್ 1 mm ಸಿಟಿ ಸ್ಕ್ಯಾನ್ ಅಲ್ಲಿ ಕಾಣಿಸುತ್ತೆ. ಮ್ಯಾಕ್ಸಿಮಮ್ ಅಂದ್ರೆ ಕಿಡ್ನಿ ತುಂಬಾ ಕಲ್ಲುಗಳು ಇರ್ಬೋದು. ನಾನೊಂದು 6 ಸೆಂಟಿಮೀಟರ್ 8 ಸೆಂಟಿಮೀಟರ್ ಕಲ್ಲನ್ನು ನೋಡಿದೀನಿ. ಸ್ಟಾಗಾನ್ ಕಲ್ಲು ಅಂತ ಕರಿತೀವಿ. ಅಂದ್ರೆ ಕಿಡ್ನಿ ಒಳಗಡೆ ಕಲೆಕ್ಟಿಂಗ್ ಯೂರಿನ್ ಉತ್ಪತ್ತಿಯಾಗಿ ಕಲೆಕ್ಟ್ ಆಗುತ್ತಲ್ಲ, ಸ್ಟಾರ್ಟಿಂಗ್ ಯೂರಿನ್ ಕೆಳಗಡೆ ಬರೋವರೆಗೂ ಆ ಕಲೆಕ್ಟಿಂಗ್ ಸಿಸ್ಟಮ್ ತುಂಬಾನು ಕಲ್ಲಾಗೋ ಚಾನ್ಸಸ್ ಇದೆ. ಅಷ್ಟು ಕಲ್ಲಾಗುತ್ತೆ. ಈಗ ಒಬ್ಬ ವ್ಯಕ್ತಿಗೆ ಅಟ್ ಎ ಟೈಮ್ ತುಂಬಾ ಕಲ್ಲಾಗುವಂತ ಚಾನ್ಸಸ್ ಇರುತ್ತೆ ಹಾಗಾದ್ರೆ? ಎಸ್, 100% ಇರುತ್ತೆ. ಓಕೆ. ಅದು ಒಂದಕ್ಕಿಂತ ಜಾಸ್ತಿ ಸ್ಟೋನ್ ಕೂಡ ಇರಬಹುದು. ಕಲೆಕ್ಟಿಂಗ್ ಸಿಸ್ಟಮ್ ಅನ್ನೋದ್ರಲ್ಲಿ ನಾವು ಅಪ್ಪರ್ ಕ್ಯಾಲಿಕ್ಸ್, ಅದರಲ್ಲಿ ಮೈನರ್ ಕ್ಯಾಲಿಕ್ಸ್, ಮೇಜರ್ ಕ್ಯಾಲಿಕ್ಸ್, ಮಿಡಿಲ್ ಕ್ಯಾಲಿಕ್ಸ್, ಲೋವರ್ ಕ್ಯಾಲಿಕ್ಸ್, ಅದರಲ್ಲೂ ಮೇಜರ್ ಕ್ಯಾಲಿಕ್ಸ್, ಮೈನರ್, ಅಂದ್ರೆ ಇದೆಲ್ಲ ಚಿಕ್ಕದು. ಇಲ್ಲಿ ಮೈನರ್ ಕ್ಯಾಲಿಕ್ಸ್ ಆಗುತ್ತೆ, ಅದಾದ್ಮೇಲೆ ಮೇಜರ್ ಕ್ಯಾಲಿಕ್ಸ್ ಬರುತ್ತೆ, ಅದಾದ್ಮೇಲೆ ಪೆಲ್ವಿಸ್ ಬರುತ್ತೆ, ಪೆಲ್ವಿಸ್ ಇಂದ ಯುರೆಟರ್ಗೆ ಹೋಗುತ್ತೆ. ಸೊ ಈ ಮೈನರ್ ಕ್ಯಾಲಿಕ್ಸ್ ಇಂದ ಹಿಡಿದು ಮೇಜರ್ ಕ್ಯಾಲಿಕ್ಸ್ ಆಗಿ ಅದಾದ್ಮೇಲೆ ಪೆಲ್ವಿಸ್ ತುಂಬಾ ತುಂಬಿಕೊಂಡು ಸ್ಟೋನ್ ಆಗೋ ಚಾನ್ಸಸ್ ಇದೆ. ಸೊ ಆ ಸ್ಟೋನ್ ಕಲ್ಲಾಗೋ ಚಾನ್ಸಸ್ ಇದೆ. ಇದಕ್ಕೆ ಡಯಾಗ್ನೋಸಿಸ್ ಟೆಸ್ಟ್ ಏನಾದ್ರು ಮಾಡ್ತೀರಾ ನೀವು ನೋಡೋದಕ್ಕೆ? ನೀವ್ ಹೇಳ್ದಂಗೆ ಎಷ್ಟೊಂದ್ಸಲಿ ಸಿಂಪ್ಟಮ್ಯಾಟಿಕ್ ಅಂದ್ರೆ ಏನು ತೊಂದರೆನೇ ಇರಲ್ಲ ಅಂತವರಲ್ಲಿ ಯಾವ್ದೋ ಕಾರಣಕ್ಕೆ ಏನೋ ಸ್ಕ್ಯಾನ್ ಮಾಡಿಸಿದಾಗ ಕಂಡುಹಿಡಿತಾರೆ. ಅಂದ್ರೆ ಬೇರೆ ರೀಸನ್ಗೆ ಬಂದಿರ್ತಾರೆ, ಯಾವ್ದೋ ರೀಸನ್ಗೆ ಸ್ಕ್ಯಾನ್ ಮಾಡಿಸಿದಾಗ ಕಿಡ್ನಿಲಿ ಕಲ್ಲು ಪತ್ತೆ ಹಚ್ತಾರೆ. ಬಟ್ ಅದೇ ತರ ನೋವಿದ್ದಾಗ, ಕಿಡ್ನಿ ಕಲ್ ಸಸ್ಪಿಷನ್ ಜಾಸ್ತಿ ಇದ್ದಾಗ ಫಸ್ಟ್ ಇನ್ವೆಸ್ಟಿಗೇಷನ್ ಅಂದ್ರೆ ದಿ ಮೋಸ್ಟ್ ಇನ್ವೆಸ್ಟಿಗೇಷನ್ ಆಫ್ ಚಾಯ್ಸ್ ಇಸ್ ಸಿಟಿ ಸ್ಕ್ಯಾನ್. ಅಂದ್ರೆ ಪ್ಲೇನ್ ಸಿಟಿ KUB ಅಂತ ಕರಿತೀವಿ, ನಾನ್ ಕಾಂಟ್ರಾಸ್ಟ್ ಕೊಡದಲ್ಲೇ ಮಾಡಿಸೋಂತ ಸಿಟಿ ಸ್ಕ್ಯಾನ್. ಅದು ಸಸ್ಪಿಷನ್ ಜಾಸ್ತಿ ಇರಬೇಕು. ಇಲ್ವಾ ಫಸ್ಟ್ ನಿಮ್ಗೆ ಏನಾದ್ರು ಸ್ವಲ್ಪ ಸಸ್ಪಿಷನ್ ಇದ್ರೆ ಅಲ್ಟ್ರಾಸೌಂಡ್ ಮಾಡಿಸ್ಕೊಂಡು ನೆಕ್ಸ್ಟ್ ಏನಾದ್ರು ಸಸ್ಪಿಷನ್ ಜಾಸ್ತಿ ಆದ್ರೆ ಸಿಟಿ ಸ್ಕ್ಯಾನ್ ಮಾಡಿಸೋದು ಒಳ್ಳೇದು. ಯಾಕಂದ್ರೆ ಒಂದೊಂದ್ಸಲಿ ಅಲ್ಟ್ರಾಸೌಂಡ್ ಅಲ್ಲಿ ಯುರೇಟ್ರಲ್ಲಿ ಅಪ್ಪರ್ ಯುರೇಟ್ರಲ್ಲಿ ಇದ್ರೆ ಒಂದೊಂದ್ಸಲಿ ಅಪ್ಪರ್ ಯುರೇಟ್ರಲ್ಲಿ ಇದ್ರೆ ಕಾಣಿಸುತ್ತೆ, ಇಲ್ಲ ಇನ್ನೇನು ಬ್ಲಾಡರ್ ಜಂಕ್ಷನ್ ಲೋವರ್ ಯುರೇಟ್ರಲ್ಲಿ ಇದ್ರೆ ಕಾಣಿಸುತ್ತೆ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಲ್ಲಿ. ಬಟ್ ಮಧ್ಯಭಾಗ ಯುರೇಟ್ರಲ್ಲಿ ಕಲ್ಲು ಕಾಣಿಸೋದು ತುಂಬಾ ಕಷ್ಟ. ಅಂತದ್ರಲ್ಲಿ ಸಸ್ಪಿಷನ್ ಇದ್ದಾಗ ಸಿಟಿ ಸ್ಕ್ಯಾನ್ ಮಾಡಿಸೋದು ಉತ್ತಮ. ಓಕೆ. ಸೊ ಒಂದ್ಸತಿ ಡಯಾಗ್ನೋಸಿಸ್ ಆದ್ಮೇಲೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಯಾವ್ದೆಲ್ಲ ಇರುತ್ತೆ ಅಂತ ಅವಾಗ್ಲೇ ಮಾತಾಡ್ದಂಗೆ ನಾನು ಟ್ರೀಟ್ಮೆಂಟ್ ಆಪ್ಷನ್ಸ್ ಅಂತ ತಗೊಂಡ್ರೆ ಕಲ್ಲು ಎಷ್ಟಿದಾವೆ, ಎಷ್ಟು ಸೈಜ್ ಇದೆ, ಎಲ್ಲಿದೆ, ಇದೆಲ್ಲ ನಾವು ಕನ್ಸಿಡರೇಷನ್ಗೆ ತಗೊಬೇಕಾಗತ್ತೆ. ಅಕಸ್ಮಾತ್ ಕಿಡ್ನಿಲೇ ಇತ್ತು ಕಲ್ಲು, ಒಂದು 2 ಕಲ್ಲು ಇತ್ತು ಅಂತ ಅನ್ಕೊಳ್ಳಿ, ಒಂದು 3-4 mm ಕಲ್ಲು ಇತ್ತು, ಅದಕ್ಕೆ ಟ್ರೀಟ್ಮೆಂಟ್ ಬೇಕಾಗಲ್ಲ, ಅಬ್ಸರ್ವೇಷನ್ ಮಾಡಿದ್ರೆ ಆಗುತ್ತೆ. ಒಂದು ಚೆನ್ನಾಗಿ ನಾನು ಹೇಳ್ದಲ್ಲ ಅವಾಗಲೇ, ನೀರು ಚೆನ್ನಾಗಿ ತಗೊಳ್ಳಿ, ಆಕ್ಸಲೇಟ್ ಮತ್ತು ಯೂರಿಕ್ ಆಸಿಡ್ ರಿಚ್ ಫುಡ್ಸ್ ಕಡಿಮೆ ಮಾಡಿ, ಆಮೇಲೆ ಲೋ ಸಾಲ್ಟ್ ಡಯಟ್ ತಗೊಳ್ಳಿ, ಇಂಥದ್ದೆಲ್ಲ ಮಾಡಿಕೊಂಡು ಬಂದು ಒಂದು 6 ತಿಂಗಳು ಒಂದ್ಸತಿ ತೋರಿಸ್ಕೊಂಡ್ರೆ ಮೋಸ್ಟ್ ಆಫ್ ದ ಟೈಮ್ ಕಲ್ಲೆಲ್ಲ ಹೊರಟೋಗಿರುತ್ತೆ. ಹೋಗಿಲ್ಲ ಅಂದ್ರೆ ಏನಾದ್ರು ದಪ್ಪ ಆದ್ರೆ ಅವಾಗ ಟ್ರೀಟ್ ಮಾಡಬಹುದು. ಅಂದ್ರೆ ಬರೀ ಡಯಟ್ ಇಂದಾನೆ ಮಾಡಬಹುದು, ಆಪರೇಷನ್ ಬೇಕಾಗಿಲ್ಲ ಆ ಟೈಮ್ ಅಲ್ಲಿ. ಒಂದು ಚಿಕ್ಕ ಕಲ್ಲಿದ್ರೆ ಏನು ಮಾಡೋದ್ ಬೇಕಿಲ್ಲ. ಅಂದ್ರೆ ಅದು ಯೂರಿನ್ ಪಾಸ್ ಮಾಡ್ಬೇಕಾದ್ರೆ ಹೋಗುತ್ತಾ? ಗೊತ್ತಾಗುತ್ತೆ. ಒಂದ್ಸಲಿ ನಾನು ಹೇಳ್ದಲ್ಲ, ಕಿಡ್ನಿಯಿಂದ ಕೆಳಗಡೆ ಜಾರ್ಕೊಂಡ್ ಬಿದ್ದ ತಕ್ಷಣ ನೋವು ಸ್ಟಾರ್ಟ್ ಆಗುತ್ತೆ. ನೋವು ಸ್ಟಾರ್ಟ್ ಆದ ತಕ್ಷಣ ನಮ್ಗೆ ಗೊತ್ತಾಗುತ್ತೋ ಮುಂಚೆನೆ ಕಿಡ್ನಿಲಿ ಕಲ್ಲಿತ್ತಲ್ಲ ಅಂತ ನಾವು ಡಾಕ್ಟರ್ ಹೇಳಿದಾಗ ಓಕೆ ಇದು ಕಿಡ್ನಿ ಕಲ್ಲಿನ ಪೈನೆ ಅಂತ 100% ಗೊತ್ತಾಗುತ್ತೆ ಅವ್ರಿಗೆ, ಪೇಷಂಟ್ಗೆ. ಆಮೇಲೆ ಪದೇ ಫಾರ್ಮ್ ಆಗ್ತಾ ಇರುತ್ತಲ್ಲ ಸ್ಟೋನು, ಅವ್ರು ಡಾಕ್ಟರ್ ಹತ್ರನೇ ಬರಲ್ಲ ಒಂದೊಂದ್ಸಲಿ, ಬಿಡು ಇದು ಲಾಸ್ಟ್ ಟೈಮ್ ಹೋಗಿತ್ತಲ್ಲ ಅದೇ ನೋವು, ಇವಾಗ್ಲೂ ಹಂಗೆ ಇರಬಹುದು ಅಂತ ಅನ್ಕೊಂಡು. ಎಸ್, ಬಟ್ ಅದು ರಾಂಗ್. ಯಾಕಂದ್ರೆ ಅವಾಗ 3 to 4 mm ಚಿಕ್ಕ ಕಲ್ಲು ಹೊರಗಡೆ ಹೋಗಿರ್ಬೋದು. ಈಗ ಕಲ್ಲು ದೊಡ್ಡದಿರ್ಬೋದು, ಯಾರು ಗೊತ್ತು. ಒಂದೊಂದ್ಸಲಿ ಆ ಕಲ್ಲು ಬ್ಲಾಕ್, ಅವಾಗ್ಲೇ ಹೇಳ್ದಂಗೆ 3-4 mm ಕಲ್ಲುನು ಬ್ಲಾಕ್ ಮಾಡ್ಬೋತೆ. ಬ್ಲಾಕ್ ಮಾಡ್ಬಿಟ್ಟು ಕಿಡ್ನಿ ಹಾಳಾಗತ್ತೆ. ಸೊ ನಿಮ್ಗೆ ಗೊತ್ತಿಲ್ದಿದ್ದಾಗ ಬಂದು ತೋರ್ಸ್ಕೊಳ್ಳೋದು ಉತ್ತಮ. ಸೊ ನೀನ್ ಟ್ರೀಟ್ಮೆಂಟ್ ಅಂತ ಅಂದಾಗ ಫಸ್ಟ್ ಆಯ್ತು ಅಬ್ಸರ್ವೇಷನ್ ಆಯ್ತು ಚಿಕ್ಕ ಕಲ್ಲುಗಳಲ್ಲಿ. ಅಕಸ್ಮಾತ್ ಈಗ ನೋವು ಜಾಸ್ತಿ ಆಯ್ತು, ಪದೇ ವಾಂತಿ ಆಗ್ತಾ ಇದೆ ಅಂತವ್ರಿಗೆ ನಾವು ಅಡ್ಮಿಟ್ ಮಾಡ್ಕೊಂಡು ನೀರಿನ ಅಂಶ ಎಲ್ಲ ಕಡಿಮೆ ಆಗಿರುತ್ತಲ್ಲ, ಫ್ಲೂಯಿಡ್ಸ್ ಕೊಡೋದಾಗ್ಲಿ, ಪೈನ್ ಕಿಲ್ಲರ್ಸ್ ಕೊಡೋದಾಗ್ಲಿ ಎಲ್ಲ ಮಾಡ್ತೀವಿ ಚಿಕ್ಕ ಕಲ್ಲಿದ್ರೆ. ಅಕಸ್ಮಾತ್ ಅದೇ ಕಲ್ಲು ಸೈಜ್ ಜಾಸ್ತಿ ಇತ್ತಂದ್ರೆ ಯುರೆಟ್ರೋಸ್ಕೋಪಿಕ್ ಸ್ಟೋನ್ ರಿಮೂವಲ್ ಅಂತ ಕರಿತೀವಿ. ಅಂದ್ರೆ ಯೂರಿನ್ ಪ್ಯಾಸೇಜ್ ಮುಖಾಂತರನೇ ಒಂದು ಯುರೆಟ್ರೋಸ್ಕೋಪ್ ಅಂತ ಇರುತ್ತೆ, ಕ್ಯಾಮ್ರಾ ತಗೊಂಡೋಗಿ ಎಲ್ಲಿ ಕಲ್ಲಿರುತ್ತೆ ಅಲ್ಲಿ ನಾವು ಪುಡಿ ಮಾಡಿ ಕಲ್ಲನ್ನ ತೆಗೆದ್ಬಿಡ್ತೀವಿ. ಅಂದ್ರೆ ಕಿಡ್ನಿ ಟ್ಯೂಬಲ್ ಇದ್ದಾಗ. ಅಕಸ್ಮಾತ್ ಕಿಡ್ನಿ ಒಳಗಡೆನೆ ಇದ್ದಾಗ ಸ್ವಲ್ಪ ಕಲ್ಲು ದೊಡ್ಡ ಸೈಜ್ ಇದ್ದಾಗ, ಚಿಕ್ಕದಿದ್ದಾಗ ಏನು ಮಾಡಲ್ಲ ಅಂತ ಹೇಳ್ದೆ. ದೊಡ್ಡ ಸೈಜ್ ಇದ್ದಾಗ ಮೋರ್ ದೆನ್ 7-8 mm ಇದ್ದಾಗ, ಟಿಲ್ ಅರೌಂಡ್ 1.5 to 2 cm ಇದ್ದಾಗ ಒಂದು ಫ್ಲೆಕ್ಸಿಬಲ್ ಯುರೆಟ್ರೋಸ್ಕೋಪ್ ಅಂತ ತಗೊಂಡೋಗಿ ಇತ್ತೀಚೆಗೆ ಇರೋ ಟೆಕ್ನಾಲಜಿಲಿ RIRS ಅಂತ ಮಾಡ್ತೀವಿ. ಅಂದ್ರೆ ರೆಟ್ರೋಗ್ರೇಡ್ ಇಂಟ್ರಾರಿನಲ್ ಸರ್ಜರಿ. ಕೆಳಗಡೆಯಿಂದನೇ ಯೂರಿನ್ ಪ್ಯಾಸೇಜ್ ಮುಖಾಂತರ ಕ್ಯಾಮ್ರಾ ತಗೊಂಡೋಗಿ ಕಿಡ್ನಿ ಒಳಗಡೆನೆ ಲೇಸರ್ ಮುಖಾಂತರ ಕಿಡ್ನಿ ಕಲ್ಲನ್ನ ಪೌಡರ್ ಮಾಡಿ ತೆಗಿತೀವಿ. ಅದಲ್ಲದೆ ಅಕಸ್ಮಾತ್ ಕಿಡ್ನಿ ಕಲ್ಲು ತುಂಬಾ ದೊಡ್ಡದಿತ್ತು ಅಂತ ಅಂದ್ರೆ 2 cm ಆಗಿರ್ಬೋದು ಕಿಡ್ನಿ ಒಳಗಡೆ ಇದ್ದಾಗ, ನಾವು ಒಂದು PCNL ಅಂತ ಒಂದು ಪ್ರೊಸೀಜರ್ ಮಾಡ್ತೀವಿ. ಅಂದ್ರೆ ಪರ್ಕ್ಯೂಟೇನಿಯಸ್ ನೆಫ್ರೋಲಿಥೋಟಮಿ. ಅದ್ರಲ್ಲಿ ಏನ್ ಮಾಡ್ತೀವಿಪ್ಪ ಅಂದ್ರೆ ಕಿಡ್ನಿಗೆ ಒಂದು ತೂತ್ ಹಾಕ್ತಿವಿ, ಬೆನ್ನು ಮುಖಾಂತರ ಒಂದು ಕಿಡ್ನಿಗೆ ತೂತ್ ಹಾಕ್ಬಿಟ್ಟು ಅದ್ರೊಳಗಡೆ ದುರ್ಬೀನ್ ಹಾಕ್ಬಿಟ್ಟು ಕಲ್ಲು ಎಷ್ಟು ದೊಡ್ಡ ಕಲ್ಲಿರೋದನ್ನ ಪುಡಿ ಮಾಡ್ಬಿಟ್ಟು ತೆಗಿತೀವಿ. ಅಂದ್ರೆ ಪುಡಿ ಮಾಡ್ಬಿಟ್ಟು ಹಾಗೆ ಬಿಟ್ಬಿಡ್ತೀರಾ? ಅದೇ ಅಲ್ಲಿಂದ ತೆಗಿತೀವಿ. PCNL ಅಲ್ಲಿ ತೆಗಿತೀವಿ. ಇತ್ತೀಚೆಗೆ RIRS ಅಂತ ಮಾತಾಡ್ನಲ್ಲ,
ಅದರಲ್ಲಿ ಫ್ಯಾನ್ಸ್ ಒಂದು ಇನ್ಸ್ಟ್ರೂಮೆಂಟ್ ಇದೆ, ಆಕ್ಸಿಸ್ ಶೀಟ್ ಅಂತ, ಅದರಲ್ಲಿ ಸಕ್ ಔಟ್ ಮಾಡ್ಬಿಡ್ತೀವಿ ಎಲ್ಲಾನು, ಪೌಡರ್ನೆಲ್ಲ ಸಕ್ ಮಾಡ್ಬಿಡ್ತೀವಿ. ಬಟ್ ಒಂದೊಂದು ಫ್ಯಾನ್ಸ್ ಇದಿಟ್ಕೊಂಡಿಲ್ಲ, ಶೀಟ್ ಇಟ್ಕೊಂಡಿಲ್ಲ ಅಂದ್ರೆ ಪೌಡರ್ ಮಾಡ್ಬಿಟ್ಟು ಅಲ್ಲೇ ಬಿಟ್ಬಿಡ್ತೀವಿ. ಒಂದು ಸ್ಟೆಂಟ್ ಅಂತ ಹಾಕ್ತಿವಿ. ಸ್ಟೆಂಟ್ ಒಂದು ತುದಿ ಕಿಡ್ನಿ ಒಳಗಡೆ ಇರುತ್ತೆ, ಒಂದು ತುದಿ ಬ್ಲಾಡರ್ ಒಳಗಡೆ ಇರುತ್ತೆ. ಅದ್ರ ಸೈಡ್ ಮುಖಾಂತರ ಒಳ್ಳೆ ಸ್ಯಾಂಡ್ ಪಾರ್ಟಿಕಲ್ಸ್ ತರ ಇರುತ್ತೆ. ಒಂದ್ಸಲಿ ಪುಡಿ ಮಾಡಿದ್ಮೇಲೆ ಕಲ್ಲಿನ ಪೌಡ್ರು ಮರಳು ತರ ಇರುತ್ತೆ, ಅದೆಲ್ಲ ಅದ್ರ ಸೈಡ್ ಅಲ್ಲೆಲ್ಲ ಕೆಳಗಡೆ ಒಂದು 2-3 ವಾರದಲ್ಲಿ ಬಂದ್ಬಿಡುತ್ತೆ. 2-3 ವಾರ ಆದ್ಮೇಲೆ ಸ್ಟೆಂಟ್ ನ ತೆಗೆದು ಬಿಡ್ತೀವಿ. ಇದೆಲ್ಲ ಅಡ್ವಾನ್ಸ್ ಟೆಕ್ನಾಲಜಿನೇ ಸರ್? PCNL ಅನ್ನೋದೆಲ್ಲ ಕನ್ವೆನ್ಷನಲ್ ಪ್ರೊಸೀಜರ್, ಮುಂಚೆಯಿಂದನೂ ಮಾಡ್ತಾ ಇದ್ವಿ. ಅಂದ್ರೆ ಯಾವಾಗ ಎಂಡೋಸ್ಕೋಪ್ ಬರಕ್ ಸ್ಟಾರ್ಟ್ ಆಯ್ತು, ಎಂಡೋಸ್ಕೋಪ್ ಅಂದ್ರೆ ಕ್ಯಾಮ್ರಾ ಸ್ಕೋಪ್ಗಳು, ಅದಕ್ಕಿಂತ ಮುಂಚೆ ಏನ್ ಮಾಡ್ತಾ ಇದ್ವಿ, ಎಲ್ಲಿ ಎಂಡೋಸ್ಕೋಪ್ ಇರಲ್ಲ ಅವಾಗ ಸರ್ಜರಿ ಕಟ್ ಮಾಡಿ ಓಪನ್ ಮಾಡಿ ಸ್ಟೋನ್ ತೆಗಿಬೇಕಾಗಿತ್ತು. ಇವಾಗ ಸರ್ಜರಿ ಯಾರು ಮಾಡೋದಿಲ್ವಾ ಹಾಗಾದ್ರೆ? ಈಗ ಕಟ್ ಮಾಡಿ ಓಪನ್ ಮಾಡೋ ಸರ್ಜರಿ ಎಲ್ಲ ವೆರಿ ರೇರ್ ಅಂದ್ರೆ ಇತ್ತೀಚೆಗೆ ಎಲ್ಲಾದ್ರೂ ಅಪರೂಪಕ್ಕೆ 1,000ಕ್ಕೆ ಒಂದು ಕೇಸ್ ಮಾಡಬಹುದು. ಹಾಗಾದ್ರೆ ಇಲ್ಲಿ ನಿಮ್ಗೆ ರೋಬೋಟಿಕ್ ಸರ್ಜರಿ ಅಥವಾ ಲ್ಯಾಪ್ರೋಸ್ಕೋಪಿಕ್ ಆತರ ಏನು ಇರೋದಿಲ್ಲ? ರೋಬೋಟಿಕ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂದ್ರೆ ಯುರೇಟ್ ಒಳಗಡೆ ತುಂಬಾ ದೊಡ್ಡ ಕಲ್ಲಿತ್ತು, ಒಂದು 2.5 ಸೆಂಟಿಮೀಟರ್ 3 ಸೆಂಟಿಮೀಟರ್ ಕಲ್ಲಿತ್ತು. ಅಂತ ಟೈಮಲ್ಲಿ ಲ್ಯಾಪ್ರೋಸ್ಕೋಪಿ ಇಲ್ಲ ರೋಬೋಟಿಕ್ ಸರ್ಜರಿ ಮಾಡಿ ಆ ಯುರೇಟರ್ನ ಕಟ್ ಮಾಡಿ ಕಲ್ಲನ್ನ ಹಂಗೆ ತೆಗೆದ್ಬಿಟ್ಟು ಅಲ್ಲಿ ಹೊಲ್ದು ಬಿಡ್ತೀವಿ. ಡಾಕ್ಟರ್, ನೀವು ಹೇಳಿದ್ರಿ ಇವಾಗಿನ ಟೆಕ್ನಾಲಜಿಲಿ ನೋಡೋದಾದ್ರೆ ಹಂಗೆ ಅಲ್ಲಿ ಪುಡಿ ಮಾಡ್ಬಿಟ್ಟು ಅಥವಾ ಅದನ್ನ ಸಕ್ ಮಾಡ್ತೀವಿ ಅಂತ. ಈಗ ಒಂದು ಕಿಡ್ನಿಲಿ 1 ಕಲ್ಲು 2 ಕಲ್ಲು ಇದ್ರೆ ಓಕೆ, ತುಂಬಾ ಕಲ್ಲಿತ್ತು ಅಂದಾಗ್ಲೂ ಅದೇ ಟೆಕ್ನಾಲಜಿ ಯೂಸ್ ಆಗುತ್ತಾ ಅಂತ? ಸೇಮ್ ಟು ಸೇಮ್. ನಾನು ಅವಾಗ್ಲೇ ಮಾತಾಡ್ದಂಗೆ ಎಷ್ಟು ಕಲ್ಲಿದ್ರು ಎಷ್ಟು ಸೈಜ್ ಇದೆ ಎಲ್ಲೆಲ್ಲಿದೆ ಅದ್ರ ಪ್ರಕಾರ ಪ್ಲಾನ್ ಮಾಡ್ಕೊಬೇಕಾಗತ್ತೆ. ಈಗ ತುಂಬಾ ಕಲ್ಲು ತುಂಬಾ ದೊಡ್ಡದಿತ್ತಂದ್ರೆ PCNL ಅಂತ ಈಗ ತಾನೇ ಮಾತಾಡಿದೆ, ಕಿಡ್ನಿಗೆ ತೂತ್ ಹಾಕ್ಬಿಟ್ಟು ಅಲ್ಲಿಂದ ತೆಗಿಯೋಂಥದ್ದು ಅಂತ ಪ್ರೊಸೀಜರ್ ಮಾಡ್ತೀವಿ. ಇಲ್ಲಾಂದ್ರೆ ಕಾಂಬಿನೇಷನ್ ಆಫ್ RIRS ಅಂಡ್ PCNL. ಈಗ ಅಂದ್ರೆ ತೂತ್ ಮಾಡೋದಾಗ್ಲಿ ಕೆಳಗಡೆಯಿಂದ ಕ್ಯಾಮ್ರಾ ಹಾಕಿ ಹೋಗಿ ತೆಗಿಯೋದಾಗ್ಲಿ 2 ಕಾಂಬಿನೇಷನ್ ಪ್ರೊಸೀಜರ್ಲಿ ಮಾಡ್ತೀವಿ. ಓಕೆ. ಕೆಲವರು ಹೇಳ್ತಾರೆ ಕಿಡ್ನಿ ಸ್ಟೋನ್ ಇದ್ರೆ ಬಾರ್ಲಿ ನೀರು ಕುಡಿಬೇಕು, ಬಾಳೆದಿಂಡೆ ನೀರು ಕುಡಿಬೇಕು. ಸೊ ಈ ತರ ಲಿಕ್ವಿಡ್ ಐಟಮ್ಸ್ ನ ತಗೊಳ್ತಾ ಹೋದ್ರೆ ಕಿಡ್ನಿ ಸ್ಟೋನ್ ತನ್ನಿಂದ ತಾನಾಗೆ ಕರ್ಗೋಗುತ್ತೆ, ಇಲ್ಲಾಂದ್ರೆ ಯೂರಿನ್ ಅಲ್ಲಿ ಹೋಗ್ಬಿಡುತ್ತೆ ಅಂತ. ಈ ತರ ತಗೊಳ್ಳೋಂಥದ್ದು ಹೋಮ್ ರೆಮಿಡೀಸ್ ಅನ್ನ ಮಾಡಬಹುದಾ ಅಂತ? ನೀವ್ ಹೇಳಿದ್ದು ನನಗೆ ಮುಂಚೆ ಇದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇರ್ಲಿಲ್ಲ. ಯಾವಾಗ ನನ್ನ ಪ್ರಾಕ್ಟೀಸ್ ಸ್ಟಾರ್ಟ್ ಆಯ್ತಲ್ಲ ಒಂದು 10 ವರ್ಷದಿಂದ, ಅವ್ರು ಬಂದು ಸರ್ ಬಾರ್ಲಿ ವಾಟರ್ ತಗೊಂಡಿದ್ದೀನಿ ಸರ್ ಈಗ ಪರವಾಗಿಲ್ಲ, ಬಾಳೆ ದಿಂಡೆ ನೀರು ಕುಡಿದೆ ಸರ್ ಈಗ ಪರವಾಗಿಲ್ಲ. ದೋಸ್ ಆರ್ ಆಲ್ ದ್ರವ ಲಿಕ್ವಿಡ್ಸ್. ಈಗ ಬಾರ್ಲಿ ವಾಟರ್ ತಗೊಂಡ್ರೆ ಏನಾಗುತ್ತೆ, ಇಟ್ಸ್ ಆಲ್ಕಲೈನ್ ವಾಟರ್. ಒಂದೊಂದ್ಸಲಿ ಆಲ್ಕಲೈನ್ ವಾಟರ್ ಅಂದ್ರೆ ಯೂರಿಕ್ ಯಾವ್ದಾದಲ್ಲಿ ಅಸಿಡಿಕ್ ಮೀಡಿಯಾದಲ್ಲಿ ಸ್ಟೋನ್ ಫಾರ್ಮ್ ಆಗುತ್ತಲ್ಲ, ಆ ಅಸಿಡಿಕ್ ಮೀಡಿಯಾನ ನ್ಯೂಟ್ರಲೈಸ್ ಮಾಡಿ ಸ್ಟೋನ್ ಫಾರ್ಮೇಶನ್ ಆಗೋದನ್ನ ಕಡಿಮೆ ಮಾಡುತ್ತೆ. ಬಟ್ ಇಟ್ಸ್ ಜಸ್ಟ್ ಲೈಕ್ ಎನಿ ಅದರ್ ಲಿಕ್ವಿಡ್ಸ್ ಇಫ್ ಯು ಆಸ್ಕ್ ಮೀ. ತುಂಬಾ ಜಾಸ್ತಿ ನೀರು ಕುಡಿಯೋದ್ರಿಂದನೂ ಕಿಡ್ನಿ ಹಾಳಾಗ್ತವೆ ಅಂತಾನು ಹೇಳಿದೀನಿ. ಸೊ ಬಾರ್ಲಿ ನೀರು ಕುಡಿದ ತಕ್ಷಣ ಸರಿಯಾಗೋದ್ ಬಿಡ್ತಪ್ಪ ಅಂತ ಸುಮ್ನೆ ನೀರು ಕುಡಿತಾ ಇದ್ರೆ ದಟ್ ಕ್ಯಾನ್ ಸ್ಟ್ರೈನ್ ಯುವರ್ ಕಿಡ್ನೀಸ್. ಸೊ ಬೇರೆ ಎಷ್ಟು ನೀರು ಬೇಕು ಅವಶ್ಯಕತೆ ಇದೆಯಾ ಅದೇ ನೀರಾಗ್ಲಿ ಬಾರ್ಲಿ ವಾಟರ್ ಆಗ್ಲಿ 2 ಸಮನಾಗಿ ತೂಕ ಇಟ್ಕೊಂಡು ಮಾಡ್ಬೇಕಷ್ಟೇ. ಅದರಿಂದನೇ ಕಲ್ಲೋಗುತ್ತೆ ಅನ್ನೋದು ಸರಿಯಲ್ಲ. ಅಂದ್ರೆ ಈಗ ಟ್ರೀಟ್ಮೆಂಟ್ ಮಾಡ್ತಿರೋ ಜೊತೆಗೆ ಈಗ ಹಾಸ್ಪಿಟಲ್ ಬಂದ್ರು ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ, ಅದ್ರ ಜೊತೆಗೆ ಇದನ್ನೆಲ್ಲ ಎಕ್ಸ್ಟರ್ನಲಿ ಅಥವಾ ಒಂದು ಆಡೆಡ್ ಅಂತ ಮಾಡಬಹುದಾ? ಅದನ್ನೇ ನಾನು ಹೇಳಿದ, ಈಗ ಬಾರ್ಲಿ ವಾಟರ್ ಆಗ್ಲಿ ನೀರಾಗ್ಲಿ ಎರಡಕ್ಕೂ ಏನು ವ್ಯತ್ಯಾಸ ಇಲ್ಲ. ಬೋತ್ ಆರ್ ಲಿಕ್ವಿಡ್ಸ್. ನೀರ್ ತಗೊಳ್ಳಿ ಬಾರ್ಲಿ ವಾಟರ್ ತಗೊಳ್ಳಿ, ಇಟ್ ಆಕ್ಟ್ಸ್ ದ ಸೇಮ್ ಆಕ್ಷನ್ ಎಕ್ಸೆಪ್ಟ್ ಫಾರ್ ದಟ್ ಅದರಲ್ಲಿ ಸ್ವಲ್ಪ ಆಲ್ಕಲೈನ್ ಮೀಡಿಯಾ ಜಾಸ್ತಿ ಇರುತ್ತೆ ಅಷ್ಟೇ. ಓಕೆ, ಸೊ ಅದ್ರಿಂದನೇ ಕಡಿಮೆ ಆಗುತ್ತೆ ಅಂತ ಇಲ್ಲ. ಒಂದೊಂದ್ಸಲಿ ಏನಾಗುತ್ತೆ, ಸರ್ ನಾನು ಬಾರ್ಲಿ ವಾಟರ್ ತಗೊಂಡೆ ಸರ್ ಲಾಸ್ಟ್ ಟೈಮ್ ಕಲ್ಲು ಹೊಟ್ಟೋಗ್ಬಿಟ್ಟಿದೆ, ಈ ಸಲ ತಗೊಂಡೆ ಯಾಕೋ ಹೋಗ್ತಾ ಇಲ್ಲ. ದಟ್ ಈಸ್ ಕೋಇನ್ಸಿಡೆನ್ಸ್. ಆ ನೀರ್ ತಗೊಂಡಾಗ ಈಗ ನಾವ್ ಏನು ತಗೊಂಡಿಲ್ಲ ಅಂದ್ರೂ ನಮ್ ಬಾಡಿ ಕಿಡ್ನಿ ಹೆಂಗೆ ಅಂದ್ರೆ ಕಲ್ಲನ್ನ ಹೊರಗಡೆ ಪುಷ್ ಔಟ್ ಮಾಡಕ್ಕೆ ಟ್ರೈ ಮಾಡ್ತಾ ಇರುತ್ತೆ, ಅದಕ್ಕೆ ನೋವು ಬರೋದು ನಮ್ಗೆ. ಏನು ಮಾಡಿಲ್ಲ ಅಂದ್ರೆ ಕಲ್ಲು ಒಳಗಡೆ ಬಂದ್ಬಿಡುತ್ತೆ, ನೀರೇ ಕುಡಿಬೇಕಾಗಿಲ್ಲ ಇದಿಲ್ಲ. ನಾರ್ಮಲ್ ಯೂರಿನ್ ಪ್ರೊಡ್ಯೂಸ್ ಆಗ್ತಾ ಇದ್ರೆ ನಾನು ನಾರ್ಮಲ್ ಆಗಿ ಎಷ್ಟು ನೀರ್ ತಗೊಂಡು ಮಾಡ್ತಾ ಇರ್ತೀವಿ ತಂತಾನೆ ಕಿಡ್ನಿ ಕಲ್ ಬರುತ್ತೆ. ಬಟ್ ಆ ನೋವು ತಡ್ಕೊಂಡಿರ್ಬೇಕು, ಆ ನೋವು ತಡ್ಕೊಳಕ್ ಆಗ್ದಿರಸ್ ನೋವು, ಅದೊಂದೇ ಪ್ರಾಬ್ಲಮ್. ಓಕೆ, ಇದ್ರ ಬಗ್ಗೆ ಬೇರೆ ಏನಾದ್ರು ಇನ್ಫಾರ್ಮೇಶನ್ ಇದೆಯಾ ಡಾಕ್ಟರ್? ಅಂದ್ರೆ ಮಿತ್ಸ್ ಏನಾದ್ರು ಇದೆಯಾ? ಅಂದ್ರೆ ನೀವು ಹೇಳಿದಾಗ ಈಗ ಬಾರ್ಲಿ ವಾಟರ್ ಇದ್ದು ಕೂಡ ಅದು ಒನ್ ಆಫ್ ದ ಮಿತ್ ಆಗಿರ್ಬೋದು, ಅದನ್ನ ಹೊರತಾಗಿ ಬೇರೆ ಏನಾದ್ರು ಇದೆಯಾ ಅಂತ? ಇತ್ತೀಚೆಗೆ ಗಂಡಸ್ರಂತ ಅಲ್ಲ ಹೆಂಗಸರು ಕೂಡ ಒಬ್ಬೊಬ್ರು ಕ್ಲಿನಿಕಲ್ ಬಂದು ಕೇಳ್ತಾರೆ, ಸರ್ ಎಷ್ಟೊಂದ್ ಜನ ಹೇಳ್ತಾರೆ ಸರ್ ನಮ್ಮ ಫ್ರೆಂಡ್ಸ್ ಎಲ್ಲ ಈ ಬಿಯರ್ ಕುಡಿದ್ಬಿಟ್ರೆ ಸ್ಟೋನ್ ಹೊರಟೋಗ್ಬಿಡುತ್ತಂತೆ, ಕರೆಕ್ಟಾ ಅಂತ. ಆ ಬಿಯರ್ ಬಗ್ಗೆ ನಾನು ಮಾತಾಡ್ಬೇಕಂತ ಅನ್ಕೊಂತೀನಿ. ಈಗ ಅವಾಗ್ಲೇ ನಾನು ಹೇಳ್ದಂಗೆ ಈ ಯೂರಿಕ್ ಆಸಿಡ್ ಅನ್ನೋದು ಒನ್ ಆಫ್ ದ ರೀಸನ್ ಫಾರ್ ಸ್ಟೋನ್ ಫಾರ್ಮೇಶನ್. ಬಿಯರ್ ಅಲ್ಲಿ ಯೂರಿಕ್ ಆಸಿಡ್ ಅನ್ನೋ ಅಂಶ ತುಂಬಾ ಜಾಸ್ತಿ ಇರುತ್ತೆ. ಸೊ ಬಿಯರ್ ಕುಡಿಯೋದ್ರಿಂದ ಕಲ್ಲುನು ಹೋಗೋ ಚಾನ್ಸಸ್ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಹೆಂಗ್ ಹೋಗುತ್ತೆ ಅಂದ್ರೆ ಇಟ್ಸ್ ಎ ಡೈಯೂರಿಟಿಕ್. ಎನಿ ಆಲ್ಕೋಹಾಲ್ ಇಟ್ಸ್ ಎ ಡೈಯೂರಿಟಿಕ್. ಡೈಯೂರಿಟಿಕ್ ಅಂದ್ರೆ ಯೂರಿನ್ ಪ್ರೊಡಕ್ಷನ್ ಜಾಸ್ತಿ ಮಾಡುತ್ತೆ. ಯಾರೇ ಸೇವ್ಸಿರೋರಿಗೆ ಗೊತ್ತಿರುತ್ತೆ, ಅವತ್ತಿನ ನೈಟು ಜಾಸ್ತಿ
ಬಿಯರ್ ಆಗ್ಲಿ ಪಾಸ್ ಆಲ್ಕೋಹಾಲ್ ಆಗುತ್ತೆ ಅಂತ. ಯೂರಿನ್ ಪಾಸ್ ಎಷ್ಟೊಂದ್ಸಲ ಯೂರಿನ್ ಎದ್ಬಿಟ್ಟು ಪಾಸ್ ಮಾಡ್ತಾ ಇರ್ತಾರ ನೈಟ್. ಸೊ ಹಂಗಾಗಿ ಯಾವಾಗ ಯೂರಿನ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಚಿಕ್ಕ ಚಿಕ್ಕ ಕಲ್ಗಳೆಲ್ಲ ಬಂದ್ಬಿಡ್ತವೆ. ಸೊ ಹಂಗಾಗಿ ಎಷ್ಟೊಂದ್ ಜನಕ್ಕೆ ಬಂದಿರೋದನ್ನ ಅವರು ನೀ ಬಿಯರ್ ಕುಡ್ದ್ಬಿಡ, ನನಗೂ ಬಂದಿತ್ತು, ನಾನು ಹೊಟ್ಟೋಗ್ಬಿಟ್ಟಿದೆ ಅನ್ನೋದು ತಪ್ಪು. ಯಾಕಂದ್ರೆ ಬಿಯರ್ ಅಲ್ಲಿ ಕಲ್ ಪಾಸ್ ಆಗ್ಬೋದು, ಬಟ್ ಯೂರಿಕ್ ಆಸಿಡ್ ಜಾಸ್ತಿ ಇರೋದ್ರಿಂದ ತಿರ್ಗಾ ಕಲ್ ಫಾರ್ಮೇಶನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ದಿಸ್ ಇಸ್ ಒನ್ ಆಫ್ ದ ಮಿತ್ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಬೇರೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಅಂದ್ರೆ ಬರ್ದೇ ಇರೋ ರೀತಿಯಲ್ಲಿ ತಡೆಗಟ್ಟೋದಕ್ಕೆ ಆಗತ್ತಾ, ಪ್ರಿವೆಂಟ್ ಮಾಡೋದಕ್ಕೆ ಆಗತ್ತಾ, ಹೇಗೆ ಅಂತ? ಎಸ್, 100% ಪ್ರಿವೆನ್ಷನ್ ಆಗಿಲ್ಲ ಅಂದ್ರೂ ಒಂದು 70 to 80% ಪ್ರಿವೆಂಟ್ ಮಾಡ್ಬೋದು. ಏನೇನ್ ಮಾಡ್ಬೋದು? ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡಿಸ್ಕೊಳ್ಳೋದಾಗ್ಲಿ. ಫಸ್ಟ್ ಆಫ್ ಆಲ್ ಚೆನ್ನಾಗಿ ನೀರು ಕುಡಿಬೇಕು. ನೀರು ಎಷ್ಟು ಕುಡಿಬೇಕು ಅಂದ್ರೆ ಎಷ್ಟು ಬೇಕೋ ಅಷ್ಟು ಕುಡಿಬೇಕು. ಯೂರಿನ್ ಕಲರ್ ನೀರಿನ ಕಲರ್ ಸಮಾನವಾಗಿರ್ಬೇಕು. ಯೂರಿನ್ ಕಲರ್ ಪೇಲ್ ಸ್ಟ್ರಾ ಕಲರ್ ಇರೋಷ್ಟು ನೀರು ಕುಡಿಬೇಕು. ಅದ್ ಬಿಟ್ರೆ ಯೂರಿಕ್ ಆಸಿಡ್ ಮತ್ತೆ ಆಕ್ಸಲೇಟ್ ಇರ್ತಕ್ಕಂಥ ಫುಡ್ಸ್ನ ಅವಾಯ್ಡ್ ಮಾಡ್ಬೇಕು. ಎಕ್ಸಾಂಪಲ್ ಅವಾಗ್ಲಿಂದ ಹೇಳ್ಕೊಂಡು ಬಂದೆ, ರೆಡ್ ಮೀಟ್ ಆಗಿರ್ಬೋದು, ವೆಜಿಟೇರಿಯನ್ಸ್ ಬಂದ್ರೆ ಪಾಲಾಕ್ ಆಗಿರ್ಬೋದು, ಡ್ರೈ ಫ್ರೂಟ್ಸು, ನಟ್ಸು, ಇದೆಲ್ಲ ಕಾರಣಗಳಾಗಿರ್ತವೆ. ಅದಲ್ದಲ್ಲೇ ಎಷ್ಟೊಂದು ಇದಾವೆ. ನಾನ್ ವೆಜ್ ಅಲ್ಲೇ ಫಿಶು, ಶೆಲ್ ಫಿಶು, ಅದೆಲ್ಲ ಇರ್ತವೆ. ಸೊ ದಿಸ್ ಆರ್ ಆಲ್ ಥಿಂಗ್ಸ್ ದಟ್ ನೀಡ್ಸ್ ಟು ಬಿ ಅವಾಯ್ಡೆಡ್. ಅವಾಯ್ಡೆಡ್ ಅಂದ ತಕ್ಷಣ ಸ್ಟಾಪ್ ಮಾಡೋದ್ ಬೇಕಿಲ್ಲ. ಇಟ್ ಶುಡ್ ಬಿ ಕನ್ಸ್ಯೂಮ್ ಕಡಿಮೆ ಕ್ವಾಂಟಿಟಿಲಿ ಕನ್ಸ್ಯೂಮ್ ಮಾಡ್ಬೇಕು. ಈಗ ನೀ ಯಾರೇ ಹೋಗ್ಲಿ, ಇತ್ತೀಚೆಗೆ ಸಾಫ್ಟ್ವೇರ್ ಕೈಯಲ್ಲಿ ಇರೋದ್ರಿಂದ ನಾಲೆಡ್ಜ್ ಇಸ್ ಅಟ್ ದ ಫಿಂಗರ್ ಟಿಪ್ ಅಂತೀವಲ್ಲ, ಹಂಗಾಗಿ ಎಲ್ಲೇ ಸರ್ಚ್ ಮಾಡಿದ್ರು ಸಾಕು ಆಕ್ಸಲೇಟ್ ಯೂರಿಕ್ ಆಸಿಡ್ ರಿಚ್ ಅಂದ ತಕ್ಷಣ 100 ಇಂದ 150 ಐಟಮ್ ಟಕ್ ಅಂತ ಬಂದ್ಬಿಡುತ್ತೆ ಗೂಗಲ್ ಅಲ್ಲಿ. ಆಮೇಲೆ ಅಯ್ಯೋ ನಾನು ಏನೋ ತಿನ್ಲೇಬಾರ್ದಲ್ಲಪ್ಪ ಅಂತ ಅನ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇದೆ ಎಷ್ಟೊಂದ್ ಜನಕ್ಕೆ. ಅದಾಗ್ತಾ ಏನಂದ್ರೆ ಎಲ್ಲಾನು ತಿನ್ಬೋದು, ಲಿಮಿಟ್ ಅಲ್ಲಿ ತಿನ್ಬೇಕು. ಸೊ ದ ಫುಡ್ಸ್ ರಿಚ್ ಇನ್ ಯೂರಿಕ್ ಆಸಿಡ್ ಅಂಡ್ ಆಕ್ಸಲೇಟ್ ಶುಡ್ ಬಿ ಅವಾಯ್ಡೆಡ್, ನಾಟ್ ಟು ಬಿ ಸ್ಟಾಪ್. ನೆಕ್ಸ್ಟ್, ಉಪ್ಪು ಅಧಿಕವಾಗಿ ಉಪಯೋಗಿಸಬಾರ್ದು ಊಟದಲ್ಲಿ. ಅಂದ್ರೆ ಊಟಕ್ಕೆ ಎಷ್ಟು ಹಾಕಿ ಅಡಿಗೆ ಮಾಡ್ತಿರಲ್ಲ ಅಷ್ಟೇ ಸಾಕು, ಎಕ್ಸ್ಟ್ರಾ ಸಾಲ್ಟ್ ಎಲ್ಲ ಹಾಕೊಳಕ್ ಹೋಗ್ಬಾರ್ದು. ಸಾಲ್ಟ್ ಡಯಟ್ ಇದು ಇಷ್ಟು ಮಾಡಿ ಆಮೇಲೆ ಹೆಲ್ದಿ ಒಬೆಸಿಟಿ ಕಡಿಮೆ ಮಾಡೋದಾಗ್ಲಿ, ಡಯಾಬಿಟಿಸ್ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದಾಗ್ಲಿ, ಎಕ್ಸರ್ಸೈಸ್ ಮಾಡೋದಾಗ್ಲಿ, ದಿಸ್ ಆಲ್ಸೋ ಹೆಲ್ಪ್ಸ್ ಇನ್ ಪ್ರಿವೆಂಟಿಂಗ್ ಸ್ಟೋನ್ ಫಾರ್ಮೇಶನ್. ಓಕೆ, ಸೊ ಇವೆಲ್ಲ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡಿದ್ರೆ ಪ್ರಿವೆಂಟ್ ಆಗೋ ಚಾನ್ಸಸ್ ಇರುತ್ತೆ ಅಂತ. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕಿಡ್ನಿ ಸ್ಟೋನ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಅದ್ರ ಜೊತೆಗೆ ಜನರಲ್ಲಿ ಏನ್ ಇದ್ರ ಬಗ್ಗೆ ಮಿತ್ಸ್ ಇದೆ, ಅವ್ರು ಅನ್ಕೊಂಡಿರುವಂತ ವಿಚಾರಗಳು ಎಲ್ಲಿ ತಪ್ಪು ಅನ್ನೋದನ್ನ ಕೂಡ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಡಾಕ್ಟರ್. ಸೊ ಇವತ್ತಿನ ವೆಬಿನಾರ್ ನಲ್ಲಿ ಡಾಕ್ಟರ್ ನಮಗೆ ಕಿಡ್ನಿ ಸ್ಟೋನ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂತ ಹೆಚ್ಚಿನ ವಿಡಿಯೋಗಳನ್ನ ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ ನಲ್ಲಿ ನೀವು ನೋಡಬಹುದು.